ನೀನೋ ನನ್ನ ಮನೆಗೆ ಬಂದಿ, ಕರೆ ಹೇಳ, ನನ್ನ ಮ್ಯಾಗ ಯಾವುದೂ ಸಿಟ್ಟ ಸಿಡ ಇಲ್ಲ? ಪ್ರೀತಿಲೇ ಬಂದೇನಿ, ಅನುಮಾನ ಪಡಬೇಡ. ನೀ ಪ್ರೀತಿಲೇ ಬಂದಿ, ಆದ್ರೆ ನಿಮ್ಮಪ್ಪ ಮೈ ತುಂಬ ಮಾತು ತುಂಬ ವಿಸಾನೆ ಇಟ್ಕೊಂಡ್ಬಂದಾನ. ಯಾರನ್ನತ್ ನಂಬಿಲ್ಲನ? ನಿನ್ನ ಕೈ ಹಿಡಿದು ಬಾಳೆ ಮಾಡಾಕಿ ನಾನು, ನನ್ನ ನಂಬ. ನಿನ್ನೇನೋ ನಂಬ್ತೀನಿ, ಆದ್ರೆ ನಿಮ್ಮಪ್ಪ ನಿನ್ನ ಬಗ್ಗೆನ ಹೆಂಗೆ ಹೇಳ್ಯಾನ, ಅದ್ರ ಬಗ್ಗೆನೂ ವಿಚಾರ ಮಾಡಬೇಕಲ್ಲ. ನಮ್ಮಪ್ಪ ಏನು ಮಾಡ್ಬೇಕಂದಾನೋ ನಂಗೆ ಗೊತ್ತಿಲ್ಲ, ಆದ್ರೆ ಅದ್ರ ವಿಚಾರ ಬಿಟ್ಬಿಡ. ನಿಮ್ಮಪ್ಪನ ವಿಚಾರ ನಿನ್ನ ತಲೆಯಾಗಿಲ್ಲ ಅಂತೇಳಿ ನನಗೆ ಮಾತು ಕೊಡು. ಯಾವ ಸಿಟ್ಟಿಲ್ಲ ಸೇಡಿಲ್ಲ, ನಿನ್ನ ಮ್ಯಾಗಿರೋದು ಒಂದ, ಅದು ಪ್ರೀತಿ. ಸಂಶಯ ಪಟ್ಟಿನ ತಿಳ್ಕೊಬೇಡ. ಮುಂದಾಗುವ ಅನಾಹುತ ತಪ್ಸಾಕ ನಿನ್ನ ಕಡೆದ ಮಾತು ತಗೋಬೇಕಾಯ್ತು. ಅದ್ರಾಗ ಏನೈತಿ, ಅಷ್ಟು ಕಾಡೇವ್ ನಾವು ನಿಮಗೆ. ಮನೆ ಬೆಳಗಬೇಕಾಗೈತಿ, ಸಂಬಂಧ ಗಚ್ಚಿ ಉಳಿಬೇಕಾಗೈತಿ. ಎಲ್ಲ ನಿರ್ಧಾರ ನಿನ್ನ ಕೈಯಾಗೈತಿ. ಅಣ್ಣ, ಇಷ್ಟು ವರ್ಷ ಆಸ್ತಿ ಸಂಬಂಧ ನಾ ಬಡದಾಡ್ತಿದ್ನಿ. ಅವಾಗ ನನ್ನ ಕಾಲಿತ್ತು, ಈಗ ನಿನ್ನ ಕಾಲೈತಿ. ಕಾಲ ಬದಲಾದ್ರೂ ಆಸ್ತಿ ನಂದ ಇತ್ತು, ನನಗೆ ಬರಬೇಕಾಗಿತ್ತು, ಬರ್ಲಾಕತ್ತೈತಿ. ಅಣ್ಣ, ಈ ಆಸ್ತಿಯಿಂದಂತೂ ನಾ ಏನೂ ಸುಖ ಕಾಣಲಿಲ್ಲ. ಇದನ್ನು ತಗೊಂಡು ನೀ ಏನು ಮಾಡ್ತೀಯೋ ನೋಡು, ಆದ್ರೆ ನನ್ನ ಮಗ ಸೊಸಿಗೆ ಮಾತ್ರ ಕಾಡಕ್ಕೆ ಹೋಗ್ಬೇಡ. ನಾ ಯಾಕೆ ಕಾಡ್ಲಿ? ಕಾಡವ್ರ ಬೇರೆ ಅದಾರ, ಅದು ಇನ್ನು ಮ್ಯಾಲೆ ನಿಮಗೆ ಗೊತ್ತಾಗುತ್ತ. ಕಾಡೋರು ಎದ್ರ ಸಂಬಂಧ ಕಾಡ್ತಾರ ಮಾವ? ಈ ಆಸ್ತಿ ಸಂಬಂಧ ಕಾಡ್ಬೋದಲ್ಲ, ಅದನ್ನ ನೀ ತಗೊಂಡ್ ಹೊಂಟಿ ಅಂದ್ ಬೆಳಕ ಇನ್ನು ಎದಕ್ಕೆ ಕಾಡ್ತಾರ? ಎದ್ರ ಸಲುವಾಗಿ ಕಾಡ್ತಾರ? ಏ, ಈ ಜಗತ್ತ ನೀ ತಿಳ್ಕೊಂಡಟ್ಟು ಸರಳ ಇಲ್ಲೋಲೆ ಹುಚ್ಚ. ಈಗ ಈ ಆಸ್ತಿ ಸಲುವಾಗಿ ನಿಮ್ಮವ್ವ ಎಷ್ಟು ಕಾಡ್ಯಾಳ, ಈಗ ಈ ಆಸ್ತಿ ಸಲುವಾಗಿ ಕಾಡ್ಬೇಕಂತ ಕಾಯ್ಕೊಂಡು ಕುಂತವ್ರು ಅದಾರ. ಮತ್ಯಾರು ಕಾಡೋರು ಅದಾರ ಅಣ್ಣ? ತವ್ರ ಮನಿಯಾಗಿ ಉಳಿತು. ಇನ್ನು ಗಂಡನ ಮನೆ ಕಡೆಯವರು ಕೊಂಡಿರ್ಲಾರ್ದಂಗಾದ್ರು. ತಾಯಿ ಸತ್ರು ಸ್ವಾದ್ರಮ ಇರ್ಬೇಕಂತ ಹೇಳ್ತಾರ. ಅದು ಅದಕ್ಕೆ ಶಾಸ್ತ್ರಕ್ಕಂದ್ರು, ಇಲ್ಲಾಂದ್ರೆ ಮನ್ಸಿನ ಸಮಾಧಾನಕ್ಕಂದ್ರು ಒಂದು ಗೊತ್ತಾಗಲ್ಲ. ಏ, ನಿಮ್ಮವ್ವ ಸಾಯಕ್ಕೆಲ್ಲೋ ಯಾರ ಸಾಯ್ ಹೊಡೆಕೆ. ಈಗ 15 ವರ್ಷದ ಹಿಂದ ಇದ ಬುದ್ಧಿ ಹಾಕಿ ಗೆದ್ದಿದ್ರಾಗ ಬೇಕು ಬೇಡದೆಲ್ಲ ಮಾಡ್ತಿದ್ ನಾನು. ಅಣ್ಣ, ಯಾವುದಕ್ಕೂ ಆಸೆ ಪಡಬಾರ್ದನ್ನೋದು ಈ 15 ವರ್ಷದೊಳಗೆ ತಿಳಿದು ಹೋತು. ಏನ್ ಮಾಡುದು, ಹಾಸ್ಗಿದ್ದಷ್ಟ ಕಾಲ್ ಚಾಚ್ಬೇಕು. ಚಟ್ಟ ಮೇಲೆ ಬುದ್ಧಿ ಬರೋದು ಒಂದ, ಸಾಯಕ್ಕಿಂತ ಮೊದಲು ಚಟ್ಟ ಕಟ್ಟುವುದು ಒಂದ. ಮಾತಿಗೆ ಮಾತು ಬೆಳೆಸಿದ್ರ ಇನ್ನಷ್ಟು ಹೊಯ್ಮನ್ಸ ಹುಟ್ಟತಾವ. ಮಾವ, ನೀನು ಕೊಡು ಆಸ್ತಿ ಕೊಟ್ಟದಲ್ಲ, ನಮ್ಮನ್ನ ಬಿಟ್ಟು ಬಿಡು. ತವ್ರ ಮನೆಗೆ ಬಾ ಅಂದ್ರೆ ಬರ್ತೀನಿ, ಬ್ಯಾಡ ಅಂದ್ರೆ ಬಿಡ್ತೀನಿ. ಆದ್ರೆ ಯಾವ್ದೇ ಕಾರಣಕ್ಕೂ ಹೊಯ್ ಮನಸ್ಸು ಮಾತ್ರ ಇಟ್ಕೋಬೇಡಣ್ಣ. ತಂಗಿ ಅದಕ್ಕಿ ತವ್ರ ಮನೆಗೆ ಭಾಳ ದೂರ ಉಳಿತು. ನಿನ್ನ ಮ್ಯಾಗ ಅದು ಹೆಂಗ ಮನಸ್ಸು ಕರಗತ್ತಂತ. ನೀ ದುಡಿಕೆ ಆಗ ತಗೊಂಡ ನಿರ್ಧಾರ ಈಗ ಮಾವನ ಮನಸ್ಸ ಕಲ್ಲು ಮಾಡತ್ ನೋಡವ. ಮಂದಿ ಮಾತು ಕೇಳಿ ನಾ ತವ್ರ ಮನಿ ಎದುರು ಹಾಕೋಬಾರ್ದಿತ್ತು. ಆಗುದೆಲ್ಲ ಒಳ್ಳೇದಂತಾರ, ಆದ್ರೆ ನಮಗೆ ಒಳ್ಳೇದಾಗೋ ಸಲುವಾಗಿ ಆ ಕಡೆ ಅತ್ತಿನೂ ಕಳ್ಕೊಂಡಿವಿ, ಈ ಕಡೆ ಅಪ್ಪನೂ ಕಳ್ಕೊಂಡಿವಿ, ಈ ಕಡೆ ನಿನ್ನ ತವ್ರ ಮನೆ ಸಂಬಂಧ ಏನು ಅನ್ಬೋದು ಕಳ್ಕೊಂಡ ಬಿಟ್ಟಿವಿ. ಯಪ್ಪ ಮಗನ, ನಾ ಇಷ್ಟೆಲ್ಲ ಬಡದಾಡಕತ್ತಿದ್ದು ನಿನ್ನ ಸಂಬಂಧನೋ ಯಪ್ಪ? ಮೊದ್ಲೇದಂಗೆ ಏನು ಶೀಟ್ ಇಟ್ಕೋಬೇಡವಾ. ನೀನು ನೋಡೋಣ ನಮಗ ಒಂಥರ ಹಳಾಳೆ ಆಗಾಕತ್ತೈತಿ. ರೊಕ್ಕದ ಸಲುವಾಗಿ ನಮ್ಮ ಅಪ್ಪನ ಜೋಡಿ ಸೇರಿ ಎಲ್ಲಾರು ಎಷ್ಟು ಚಂದ ಆಟ ಆಡಿದ್ರಲ್ಲ. ಮಣ ತಿನ್ನು ಕೆಲಸ ಮಾಡೀವಿ, ಅದಕ್ಕೆ ನಾವು ಒಪ್ಕೋತೀನಿ. ಆದ್ರೆ ಇನ್ನೆಂದೂ ನಾವು ಅಂಥ ಕೆಲಸ ಮಾಡಂಗಿಲ್ವ. ತಿಳಿದು ನನ್ನ ಗಂಡನ ಮನೆಗೆ ಬಂದೇನಿ, ಮತ್ತೆ ನೀವೇನಾರ ಅದ ದಗದ ಮಾಡಿದ್ರ? ನಿಮ್ಮ ಅಪ್ಪನ ಮಾತು ಕೇಳಿ ಅಂಥ ದಗದ ಮಾಡಿದಕ್ಕೆ ಊರಾಗ ಮಾರಿ ಐತಿ, ತಿರ್ಗಕ್ಕಾಗಕತ್ತಿಲ್ಲ. ಇನ್ನು ಹೆಂಗೆ ಅಂಥ ಕೆಲಸ ಮಾಡಕ್ಕೆ ಮನಸ್ಸು ಒಪ್ತೈತಿ?
ಯಾರ ಜೀವನದಾಗೂ ಆಟಾಡ್ಬೇಡ್ರಿ. ಒಬ್ಬೊಬ್ರ ಪರಿಸ್ಥಿತಿ ಒಂದೊಂದ್ ಥರ ಇರ್ತೈತಿ. ಕೈಲಿ ಆದಷ್ಟ ಚಲೋ ದಗದ ಮಾಡಿ ಪುಣ್ಯ ಕಟ್ಕೋತೀನಿವ. ನಮ್ಮಪ್ಪ ನಿಮಗೆ ಏನ ಹೇಳಿದ್ರು ಬಂದು ನನ್ನ ಮುಂದೆ ಹೇಳ್ತೇನೆ ಅಂತಂದು ಮಾತು ಕೊಡು. ಮಾತು ಕೊಡೋದು ಅಷ್ಟೇ ಯಾಕುವ, ನಿಮ್ಮ ಅಪ್ಪಗೆ ತಿಳಿಸಿ ಬುದ್ಧಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಅವ ಎಂದೂ ತಿಳ್ಕೊಳ್ಳೋ ಮನುಷ್ಯ ಅಲ್ಲ. ನಮ್ಮಪ್ಪ ನಿನ್ನ ಮುಂದೆ ಏನೋ ಹೇಳಿದ್ರನ ಬಂದು ನನ್ನ ಮುಂದೆ ಹೇಳ್ತೇನೆ ಅಂತ ಮಾತು ಕೊಡು. ಯಾಕವ್ವ ಇಷ್ಟು ಖುಷಿ? ನನಗೂ ಈಗ ಒಂದು ಧೈರ್ಯ ಬಂದಂಗಾತು. ನೀ ಮಾತು ಕೊಟ್ಟಿದ್ದು ನೋಡಿದ್ರ ನಂಗೆ ಒಡ ಹುಟ್ಟಿದ ಅಣ್ಣನ ಅನ್ಸಾತೈತಿ. ಇವ್ರಪ್ಪನ ಮಾತು ಕೇಳಿ ಇಂಥ ಹುಡುಗಿ ಜೀವನದಾಗ ಆಟ ಆಡಕ್ಕೆ ಹೋಗಿದ್ನಲ್ಲ, ಒಡ ಹುಟ್ಟಿದ ಅಣ್ಣನ ಸ್ಥಾನ ಕೊಟ್ಟಾಳ. ಅಣ್ಣಾಗಿರೋದ ಚಲೋ. ಯಪ್ಪ, ಆಸ್ತಿ ಅಂತರೂ ನಿಮ್ಮ ಮಾವು ಕೊಟ್ಟಿವಿ. ತಿಂಗಳೊಪ್ಪತ್ತಾತು ನಿಮ್ಮ ಅತ್ತಿಗೆ ನಮಗೆ ಮಾತಿಲ್ಲ. ಹೋಗಿ ನೀರು ಮಾತಾಡ್ಸ್ಕೊಂಬ, ಮನೆಗೆ ಹೋಗಿ. ಏನು ಮಾತಾಡಿಸಿ ಬರ್ಬೇಕು? ಮಾತಿಗೆ ಮುಂಚೆ ಆಕಿ ಮಗಳ ಮದುವೆ ಆಗು, ಮಗಳ ಮದುವೆ ಹಚ್ಚಿ ಅಂತಿರ್ತಾಳೆ. ರಾಧಾನ ಮದುವೆ ಆಗಿನ ಮತ್ತೇನು ಮದುವೆ ಆಗೋದು? ಯಪ್ಪ, ಆಸ್ತಿ ಅಂತರೂ ನಿಮ್ಮ ಮಾವು ಕೊಟ್ವಿ. ತಿಂಗಳೊಪ್ಪತ್ತಾತು ನಿಮ್ಮ ಅತ್ತಿ ಜಗಳ ಮಾಡಿ ಹೋದಾಕಿ ಇನ್ನೂವರೆಗೂ ಮಾತಿಲ್ಲ. ಹೋಗು ಮನೆಗೆ ಹೋಗಿ ನೀರು ಮಾತಾಡ್ಸ್ಕೊಂಡು ಬಾ. ಏನು ಮಾತಾಡಿದ್ರು ಅತ್ತಿ ನನ್ನ ಮಾತಿಗೆ ಸಮಾಧಾನ ಆಗೋದಿಲ್ವ? ನೀನ ಹೋಗಿ ಬಾಲ, ನಾ ಹೋಗಿ ಏನು ಮಾತಾಡಲಿ ಸಣ್ಣವಾಗಿ? ಸಣ್ಣವನೇನೋ ನೀನೀಗ, ನೀನು ಸಂಸಾರಕ್ಕೆ ಹತ್ತಿ. ನಾ ಏನಾರ ಮತ್ತೆ ಅತ್ತಿ ಮನೆಗೆ ಹೋದ್ನಂದ್ರೆ ರುಕ್ಕು ಮತ್ತು ಒಂದಕ್ಕೆ ನಾಲ್ಕು ಏನರ ತಿಳ್ಕೊತಾಳವ, ಮತ್ತು ರಾಧಾಗೂ ಏನರ ತಿಳಿದೈತಿ. ನಾ ಏನು ಒಲಿವ. ರಾಧಾಗ ನಿನ್ ಮ್ಯಾಗ ಸಂಪೂರ್ಣ ನಂಬಿಕೆ ಐತಿ. ಆಕೆ ಏನು ತಿಳ್ಕೊಳಂಗಿಲ್ಲ. ನೀ ಹೋಗಿ ಬಾ. ಭಾಳ ದಿನ ಆತ ಅತ್ತಿ ನಮ್ಮ ಮನೆ ಹುಡ್ಕೊಂಬಂದಿದ್ಲು. ನಮ್ಮ ಮನೆಯ ಕಿರಿಕಿರಿ ನೋಡಿ ಮತ್ತೆ ಹೋಗಿದ್ಲು. ಹೊಕ್ಕಿನ್ವ, ಬಿಡಾಕ್ ಬರ್ದಿಲ್ಲ. ಈ ಮನೆ ಹೆಣ್ಮಗಳಲ್ಲ ಆಕಿನು. ನಿಮ್ಮತ್ತೆ ಏನ ಅಂದ್ರು ನೀ ಆಕಿಗೆ ತಿರುಗಿ ಮಾತಾಡಬೇಡ. ನೀನು ಸ್ವಲ್ಪ ಸಮಾಧಾನದಿಂದ ಮಾತಾಡಿ ಬಾ. ಅತ್ತೆ ಅದಕ್ಕೆ ಒಂದು ಮಾತು ಅಂಡ್ಲಿ ಆಡ್ಲಿ, ಮನೆ ತಕ್ಕ ಹೋದ್ರೆ ಬಾರಪ್ಪ ಅಂದ್ರೆ ಅಷ್ಟ ಸಾಕುವ. ಹೋಗ್ಬರ್ಲ? ಹೋಗಿ ಬಾ. ಹಂಗ ನಿಮ್ಮ ಮಾವಗ ಆಸ್ತಿ ಕೊಟ್ಟಿದ್ದು ಹೇಳು. ಅವ್ವ ಮಗಳಿಗೆ ನಾ ಕೇಳಿದ್ನಂತನೂ ಹೇಳು. ಇವ್ರ ಅತ್ತೆ ಒಬ್ಬಕ್ಕೆ ಏನೂ ಮಾತಾಡ್ಲಿಲ್ಲ ಅಂದ್ರ ಚಲೋ ಆಕತಿ. ಆರಾಮತಿ? ಏನು ಇಷ್ಟು ದೂರ ಬಂತಲ್ಲ ಕಳ್ಳ ಬಳ್ಳಿ? ನೀನು ಶಿಟಿಗೇರಿ ಬಂದಿದ್ದಿ, ನಾನು ಹೊಳೆ ಬಂದಿದ್ದಿಲ್ಲ. ಅದಕ್ಕೆ ಮಾರಿ ನೋಡುವಾಗತ್ ಬಂದೀನಿ. ರುಕ್ಕು ಇಲ್ಲಿ? ಹಾ ಏನಿದ್ರು ಹೊಚ್ಚಲ್ ಹೊರಗೆ ನಿಂತು ಮಾತಾಡ. ಒಳಗೆ ಬರಾಕ ಏನು ಉಳಿದಿಲ್ಲ ಇಲ್ಲಿ. ಇನ್ನ ಸಿಟ್ಟು ಆರಿಲ್ಲ ಏನತ್ತಿ? ಇಲ್ಲಿ ಬಿಡ. ರುಕ್ಕು ಎಲ್ಲಿ? ನನ್ನ ಮಗಳು ಮನ್ಯಾಗ ಹೆಂಗಿರ್ತಾಳ? ದೊಡ್ಡ ಸಾಲಿಗೆ ಹಾಕಿನಕಿನ್ನ. ಚಲೋ ಆಗ್ತೈತಿ. ಏನೋ ಹೇಳಕ್ಕೆ ಬಂದಿದ್ನಲ್ಲ, ಇದು ಆಸ್ತಿ ಒಂದು ಮಾವನ ಹೆಸರಲ್ಲಿ ಪಾಳಿ ಕೊಟ್ಟಿಬಿಟ್ಟಿವಿ. ಗೊತ್ತಾಗೈತಿ ನನಗೂ. ಏನು ನೀವು ಹೇಳಿಲ್ಲ ಅಂದ್ರೆ ಲಕ್ಷ್ಯ ನಿಮ್ಮ ಮ್ಯಾಲೆ ಇರಂಗಿಲ್ಲನ? ಅದ ಅವ್ವ ಹೇಳಬಾ ಹಿಂಗೆ ಅತ್ತಿಗೆ ಅಂದ್ಲು, ಬಂದಿದ್ದತ್ತಿ. ಹೇಳ್ದೆಲ್ಲ ದಾರಿ ದೂರ ಆಗತ್ತಾ, ನೀನು ಹೋಗ್ಬೋದು.
ಮನೆ ಬಾಗಿಲು ತಕ ಬಂದಳೆ ನಮ್ಮ ಮನೆ ಒಳಗೆ ಕರಿಲಾರ ಹೋಗಂತೆ ಅಲ್ಲತಿ ಹೆಂಗೆ ಮಾತು ಕೊಟ್ಟು ಮಾತಿನಾಗ ನಡಿಲಾರ್ದವ್ರನ್ನ ಒಳಗೆ ಕರೆದು ಒಂದ ಮನೆಯಾಗ ಬೆಳು ಹೋಗೋದು ಒಂದ. ಇನ್ಯಾವತ್ತು ನಿನಗೆ ತವ್ರ ಮನೆ ಬ್ಯಾಡೇನತ್ತಿ ಹಿಂಗ್ಯಾಕೆ ಹೋಗೋದು ಮಾತಾಡಕತ್ತಿ? ತವ್ರ ಮನೆ ಮೇಲೆ ಹಂಬಲ ಇಟ್ಟು ಬಂದಕಿನ ನಾನು. ಆದ್ರೆ ಅಲ್ಲಿ ಆಸೆ ಕನಸು ಎಲ್ಲ ಸುಟ್ಟ ಮೇಲೆ ಇನ್ಯಾಕೆ ಬೇಕು ತವ್ರ ಮನೆ ಸಂಬಂಧ? ಬಂದಳೆ ನಮ್ಮ ಮಾತಾಕತ್ತಿ ಏನೋ ಇದ್ರು ಬಾಗಿಲು ಹೊರಗೆ ಏನ? ಬಾಗಿಲು ಹೊರಗಲ್ಲ, ಊರು ಹೊರಗ. ಸಾಕತಿ, ನಿನ್ನ ಮಾತು ಕೇಳಿ ಹೊಟ್ಟೆ ತುಂಬಿದಂಗಾತ. ಸಂಬಂಧಿಕರ ಎಷ್ಟು ರೌಂಡ್ ಅನ್ನೋದು ತಿಳಿದಂಗಾತ. ಒಳಗೆ ಕರಿಬೇಕಂತ ಒಳಗ ಇವತ್ತರ ನೆಳ್ಳು ನಮ್ಮ ಮನೆ ಮೇಲೆ ಬೀಳಬಾರ್ದು. ಆಸ್ತಿ ತಗೊಂಡಿದ್ದು ನಿಂದೇನು ದೊಡ್ಡತನ ಅಲ್ಲ. ಈ ಆಸ್ತಿ ಏನ್ ಬಿಟ್ಕೊಟ್ರಲ್ಲ ಅವ್ರದ್ದು ದೊಡ್ಡತನ. 15 ವರ್ಷದಿಂದ ದೊಡ್ಡತನ ತೋರಿಸಿ ದಡ್ಡಾದವ ನಾರಿ, ಅವ್ರಲ್ಲ. ಅವ್ರಿಗೆ ಈಗ ಬುದ್ಧಿ ಬೆಟ್ಟ ಆಗೈತಿ, ಆದ್ರ ನಿನಗ್ಯಾವಾಗ ಬುದ್ಧಿ ಬೆಟ್ಟ ಆಗುತ್ತ? ನನ್ನ ಬುದ್ಧಿ ಭೇಟಿ ಆದಲ್ಲಿ ನಾ ಹಠ ತೊಟ್ಟು ನನ್ನ ಆಸ್ತಿ ಹೊಳಿ ಪಡ್ದಾನಿ. ಮುಂದೆ ಆಸ್ತಿ ಯಾಕೆ ಪಡೆದ್ನಿ ಅಂತ ನಿಮಗ ಗೊತ್ತಾಗತ್ತ. ಯಾರೋ ಒಬ್ರ ಮ್ಯಾಗಿನ ಸಿಟ್ಟಿನ ಸಲುವಾಗಿ ನಿನ್ನ ಮಗನ ಜೀವನ ನೀ ಹಾಳು ಮಾಡಕ್ ಹೋಗ್ಬೇಡ. ಇಷ್ಟು ದಿನ ನನ್ನ ಮಗಳನ್ನ ತಿದ್ದಿದ್ದು ತೀಡಿದ್ದು ಇದ ಆಸ್ತಿ ಸಲುವಾಗಿ. ಇಷ್ಟು ದಿನ ನೀ ಏನ್ ಸಿಟ್ಟ ಸೇಡ ಸಾಧಿಸಿದಲ್ಲ ಅದ ಮನೆಗೆ ನಿನ್ನ ಮಗಳು ಸೊಸೆಯಾಗಿ ಹೋಗ್ಯಾಳ. ಆಕೇನ್ ಮುಂದ ದುಡ್ಕೊಂಡ್ ತಿನ್ಬೇಕೇನು? ಅರಗಿಳಿ ಹಂಗ ಸಾಕಿದ ಮಗಳನ್ನ ಇನ್ನೊಬ್ಬರ ಮುಂದೆ ಅಂಗೈ ಒಡ್ಡು ಹಂಗ ಮಾಡಂಗಿಲ್ಲ. ಹಾ, ಆಸ್ತಿ ಎಲ್ಲ ಕಸ್ಕೊಂಡಿಲ್ಲ, ಇನ್ನೇನೈತ ಬದುಕಾಕ? ಬದುಕಬೇಕೆನ್ನು ಛಲ ಇದ್ರ ನನ್ನ ಮಗಳು ನಾ ಹೇಳಿದಂಗ ಬದುಕ್ತಾಳ. ಮತ್ತ ಆಕಿನ್ ನಂಬಿ ತಾಳಿ ಕಟ್ಟಿದವ ಇರ್ತಾನ. ನನ್ನ ಮಗಳಿಗೆ ಅವನ ಹೆಚ್ಚಾಗಿದ್ರ ಕಡಿಕ್ ನನ್ನ ಮನಿ ಅಳಿಯ ಆಗಿರ್ತಾನ. ಒಟ್ಟ ನಿನ್ನ ಮಾತಿನ ಅರ್ಥ ನಿಮ್ಮ ಬಳಗದ ಮುಂದೆ ನೀ ಸೋಳಬಾರ್ದು. ನನ್ನ ಬಳಗದ ಮುಂದೆ ನಾನು ಸೋಲ್ಬಾರ್ದು. ನನ್ನ ತಂಗಿ ತನ್ನ ಗಂಡನ ಬಳಗದ ಮುಂದೆ ಆಕಿ ಸೋಲ್ಬಾರ್ದು. ಅತ್ತಿ ಮಾತಾಡು ಮಾತು ಕೇಳಿದ್ರ ನನ್ನ ಕತ್ತು ನಾನ ಕೊಯ್ಕೊಳಂಗಾತವ. ಮನೆ ಒಳಗೆ ಕರೆದ ಒಂದು ಸರಿ ನೀರು ಕೊಡ್ಲಿಲ್ಲಕಿ. ನಿತ್ತ ಜಾಗದಾಗ ಪಾಪ ಹತ್ತಿತ್ತೇಳಿ ನೀರು ಒಜ್ಜಿದ್ಲವ. ಅಷ್ಟು ಬದಲಾದವ್ರು ಇವರು. ಏನು ಹೇಳತ್ತೀಯಪ್ಪ ನೀನು? ನಿಮ್ಮ ಅತ್ತಿ ಹಂಗೆ ಮಾತಾಡಿದ್ಲ? ಹಂಗೆ ಮಾತಾಡ್ಯಾಳಂದ್ರೆ ನಾನು ನಂಬಂಗಿಲ್ಲ. ಆಕಿ ಹಂಗೆ ಮಾತಾಡ್ಬೇಕಾರ ಆಕಿಗೆ ನೀ ಏನಾರ ಮಾತಾಡಿದೇನ? ಹೇಳಿ ಹೋಗಿನಲ್ವ, ಅತ್ತಿ ಒಂದು ಮಾತು ಏನೋ ಮಾತಾಡಿದ್ರು ಹುಡುಗಾಟ್ಲೆ ಮಾತಾಡತ್ತ ತಿಳ್ಕೊತೈತಿ ಹೇಳಿದ್ನಲ್ಲ. ಅತ್ತಿ ಹಂಗೇನೂ ಮಾತಾಡಲಿಲ್ಲ. ಮಾವುಗೆ ಆಸ್ತಿ ಕೊಟ್ಟಿದ್ದು ಮೊದಲೇ ಗೊತ್ತಾಗ್ಬಿಟ್ಟತಿ. ಆಕಿ ರುಕ್ಕು ನಾನು ಜೋಡು ಮಾಡಾಕತ್ತಿದ್ದು ಆಸ್ತಿ ಸಲುವಾಗಿ ಅಂತ. ಬ್ಯಾಡವಾ, ಯಾವ ಸಂಬಂಧಿಕರು ನಂಬಿ ನಾವು ಬದುಕೋದು ಬ್ಯಾಡಿನ. ಬಾಯಿ ಮಾತ್ಲೆ ಅನ್ನೋದೇನು ಸುಲಭ ಐತಿ, ಆದ್ರ ಸಂಬಂಧಿಕರನ್ನ ಬಿಟ್ಟು ಬದುಕೋದು ಹೆಂಗ? ಹುಟ್ಟಿಸಿದ್ದೇವ್ರ ಹುಲ್ಲು ಮೇಯಿಸ್ತಾನೇನವ. ಯಾವ ಆಸ್ತಿನೂ ಬೇಡ ಏನೂ ಬೇಡ, ನಿನ್ನ ನಾ ದುಡಿದು ಸಾಕ್ತೀನಿ. ಯಪ್ಪ, ಮೊದಲಿನ ಗತೆ 2 ಹೊಟ್ಟಿಲ್ಲ. ನಿನ್ನ ನಂಬಿ ನೀನ್ ಹೆಂಡ್ತಿದಾಳ ಮನ್ಯಾಗ. ಏಂತೇನೋ ಅದಾಳ, ಆಕಿನೂ ಬಂದು ಇಷ್ಟು ದಿನ ಆತ. ಬರೀ ಮಾತಿನಾಗ ಹೊಟ್ಟೆ ತುಂಬಿಸಾಕತ್ತಾಳ. ಯಾರ ಮನಸ್ಸಿನಾಗ ಏನೈತಿ ಅನ್ನೋದು ನನಗೆ ಗೊತ್ತಾಗವಲ್ದು. ಆಕಿನ ಜೊತೆನೋ ಬರಬ್ಬರಿನೋ ಮಾತಾಡ್ತೀನಿವ. ಆಕಿ ಜೊತೆ ನೀ ಹೆಂಗಾರ ಮಾತಾಡು, ಆದ್ರ ಆಕಿ ನಿನ್ ಹೆಂಡ್ತಿ. ನಾ ಹೋಗಿ ನಿಮ್ಮ ಅತ್ತಿ ಜೋಡಿ ಮಾತಾಡಿ ಬರ್ತೀನಿ. ಮನಿ ಒಳಗೆ ಕರಿಲಾರ ಆಕಿ ಜೊತೆ ಏನು ಮಾತಾಡ್ತೀವ? ಆಕಿನ ಮನಿ ಒಳಗೆ ಏನರ ಕಾಲಿಟ್ಟಂದ್ರ ನನ್ನ ಮ್ಯಾಗ ಆನೆದಿತ್ತು ನೋಡು. ಅಲ್ಲೋಪ್ಪ, ನನ್ನ ಮಾತಾರ ಕೇಳು. ಮನಿಗೆ ಹೋಗ್ಲಾರ್ದಂಗ ಆಣಿ ಇಟ್ಟು ಹೋದ್ನಲ್ಲಿವ. ಇರ್ಲಿ, ನಾನ ಮನಿಯಿಂದ ಹೊರಗೆ ಕರ್ಕೊಂಡು ಬಂದು ಆಕಿ ಜೋಡಿ ಮಾತಾಡಿದ್ರಾಯ್ತು. ಏನಾರ ಬೇಕಾ ನಿನಗ? ಹಿಂಗ್ಯಾಕೆ ಶಟ್ಕೊಳಕತ್ತಿ? ನಮ್ಮಪ್ಪನ ಆಸ್ತಿ ಕೊಡೋಕೆ ಹೆಂಗೆ ಮಾಡತ್ತಿರಲ್ಲ? ಕೊಟ್ರಿ ಅಂದ್ರೆ ನಾವು ನೆಮ್ಮದಿಯಾಗಿರ್ಬೋದಲ್ಲ? ಮುಂದಿನ ಜೀವನ ನಮ್ದೈತಿ. ಆಸ್ತಿ ಕೊಟ್ಟು ಏನು ಮಾಡೋನು? ನಿಮ್ಮಪ್ಪ ಅದು ಯಾರಿಗೂ ಆಸ್ತಿ ಕೊಟ್ಟಂದ್ರ ಅರ್ಥ ಮಾಡ್ಕೋ ಸ್ವಲ್ಪ. ರೀ, ನೀವು ಆಸ್ತಿ ಕೊಡ್ಲಿಕ್ಲ ಅಂದ್ರ ಮತ್ತೆ ನಮ್ಮಪ್ಪ ಜಗಳ ತೆಗಿತಾನ. ಆಸ್ತಿ ಕಸ್ಕೊಂಡ ಮತ್ತೆ ನಮ್ಮನ್ನ ಕಂಗಾಲ ಮಾಡಿ ನೀನು ಕರ್ಕೊಂಡು ಹೋದಂದ್ರ ಮರಗುಣ. ನಾ ನಿಮ್ಮನ್ ಬಿಟ್ಟು ಹೋಗ್ತೇನಂತ ಅನಿಸ್ತೈತಿ ನಿಮಗ?
ಅನಿಸೋದಲ್ಲ, ನೀನು ವಾರ ಆತ ಬಂತ ಹೆಂಡತಿಯಂಗೆ ನಡ್ಕೊಂಡ್ಯ, ಬರೀ ಮಾತು ಅಷ್ಟ ಅದು ನೀನು. ಹಾಂ, ನಿನಗ ಕೇಳಿದ್ದ, ಯಾಕೆ ಮನಸ್ಸಿಲ್ಲೇನ? ನನ್ನ ಮ್ಯಾಗ ಇನ್ನ ನಿಮಗೆ ಸಂಶಯ, ಅದಕ್ಕೆ ನಮ್ಮಪ್ಪಗೆ ಆಸ್ತಿ ಕೊಡ್ವಲ್ರಣ್ಣ? ಅದಕ್ಕೆ ಇದಕ್ಕೆ ಹೊಲಸ್ಬೇಡ. ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನನ್ನ ಮಡ್ದಿನ ನಾ ಮುದ್ದಾಡಬೇಕಂತೆ ನನ್ನೂ ಆಸೆ ಕನಸು ಇರ್ತಾವೆ. ಅಷ್ಟೆಲ್ಲ ಜಗಳಾಡಿದವರು ಈಗ ನಾನು ನಂಬಿ ನನ್ನ ಮನೆಗೆ ಬಂದೆ, ಮತ್ತು ನನಗೆ ಆಸೆ ಕನಸ ಇರೋದಿಲ್ಲೇನ? ನೀವನ್ನೋ ಮಾತು ನಿಜನ. ನಾನು ಬಂದಾಗಿಂದ ಹೆಂಡತಿ ಹಂಗೆ ನಡ್ಕೊಳ್ಳಂಗಾಗೇನಿ. ಇಷ್ಟು ದಿನ ಕಾಯಕತ್ತೀನಿ, ನನ್ನ ಆಸೆ ನನ್ನ ಕನಸುಗಳನ್ನ ಈಡೇರ್ಸ. ನಾನು ಏನು ಹೇಳ್ದಂಗೆ ಕೇಳಕ್ಕೆ ನನಗೂ ಒಂದು ಮನಸ್ಸು ಬರ್ತೈತಿ. ಹೆಣ್ಣಿಗೆ ಆಸ್ತಿಕ್ಕಿನ್ನ ಹೆಚ್ಚಾಗಿ ಶೀಲ, ಆ ಶೀಲನ ನಾನು ನಿಮಗೆ ಅರ್ಪಿಸ್ತೇನೆ. ನಂಬಿಕೆ ಬರ್ತದ? ಶೀಲ ಬಯಸುವಂಥ ವ್ಯಕ್ತಿನ ಅಲ್ಲ ನಾನು. ನೀನು ಒಂದಾಗಿ ದೇವರ ಆಶೀರ್ವಾದದಿಂದ ಸಂಸಾರ ಮುಂದುವರ್ಸೋದು. ನನ್ನ ನಂಬಿಕೆ ನಿನ್ನ ಮ್ಯಾಗಿರ್ತದ, ನಿನ್ನ ನಂಬಿಕೆ ನನ್ನ ಮ್ಯಾಗಿರ್ತದ. ಜೀವನಕ್ಕೊಂದು ಅರ್ಥ ನೋಡಿ. ನನ್ನ ಮಾತ ನನ್ನ ಪ್ರೀತಿ ನಂಬಿ ನೀ ಕೊಳ್ಳೆ ಕೊಟ್ಟು ನನ್ನ ಮನೆ ಹೊಸ್ತು ದಾಟಿ ಒಳಗೆ ಬಂದು ನಿನ್ನ ಮಾತಿಗೆ ನಾ ಸಂಪೂರ್ಣ ನಂಬ್ತೀನಿ. ನಾನು ನೀನು ಒಂದಾಗಿರಾಕ ಚಂದಿರಾಕ ನಿಮ್ಮ ಅಪ್ಪಗೆ ಆಸ್ತಿ ಹೊಳಿ ಕೊಡ್ತೀನಿ. ಯಾವ ಕಾರಣಕ್ಕೂ ನೀ ಬದಲಾಗಬಾರ್ದು. ಹುಟ್ಟಿಸಿದ ದೇವರ ಎಷ್ಟ ಕಷ್ಟ ಬಂದರೂ ಕೈ ಬಿಡೋದಿಲ್ಲ. ನಿನ್ನ ನಂಬಿನಿ ಬಾ, ನಮ್ಮವ್ವ ನಾನು ಸೇರಿ ನಿಮ್ಮ ಅಪ್ಪಗೆ ಅವನ ಆಸ್ತಿ ಹೊಳಿ ಕೊಟ್ಬಿಡ್ತೀವಿ. ನೋಡಿ ಸಂಬಂಧ ಬೆಳೆಸೋರೇ ನೀವು? ಅಂದ್ರೆ ನಿಮ್ಮ ಅಳಿಯನ್ನ ನಿಮ್ಮ ತವ್ರ ಮನಿ ಏನು ನೋಡಿಲ್ಲ ನೀವು? ಯಾ ಅಳಿಯಾನು ಹೊಟ್ಟಿಗೆ ಹಾಕಂಗಿಲ್ಲ, ತವ್ರ ಮನಿನೂ ಹೊಟ್ಟಿಗೆ ಹಾಕಂಗಿಲ್ಲ. ಏನೋ ಆಸ್ತಿ ನನಗೆ ಒಳಗೆ ಸಿಕ್ಕಿತ್ತು ಅಂತ ಬಡ್ದಾಡಿದೆ, ಆದ್ರೆ ಅದೇನು ದಂಡಿಗೆ ಹತ್ತಂಗೆ ಕಾಣಲಿಲ್ಲ. ಅಂದ್ರೆ ನಿಮಗೇನು ಮಗಳು ಮುಖ್ಯ ಆಗಲಿಲ್ಲ? ನಾ ಹಡ್ದ ಮಗಳು ನನಗೆ ಮುಖ್ಯನವ, ಆದ್ರೆ ನಾಳೆ ನನ್ನ ಮಗಳನ್ನ ಕೊಟ್ಟು ಮನ್ಯಾಗ ಆಸ್ತಿ ಇದ್ರ ಏನೋ ಒಂದು ಅನುಕೂಲ ಅಂತ ಮಾಡಿದೆ. ಆಸ್ತಿ ನಿನ್ನ ಮಗಳಿಗೂ ದಕ್ಕಲಿಲ್ಲ, ಪಾಪ ನಿನ್ನ ಹಳೆಯ ಸಂಬಾಯ್ತಿ ಅದಕ್ಕೂ ಸಿಗ್ಲಿಲ್ಲ. ಅದೇನ ಅಂತಾರ ನೋಡು, ಕೆರೆ ನೀರು ಕೆರೆಗೆ ಚೆಲ್ದಂಗೆ ಆತ್ ನೋಡು. ಎಲ್ಲಿ ಹೋಗೋದಿಲ್ಲ, ಅದು ಸುತ್ತ ಅದು ಮತ್ತೆ ಇಲ್ಲಿಗೆ ಬರ್ತೈತಿ. ಆ ಆಸ್ತಿ ಹೆಂಗೆ ಪಡಿಬೇಕು, ಆ ಮನೆಗೆ ನನ್ನ ಮಗಳನ್ನ ಹೆಂಗೆ ಕೊಡಬೇಕು ನನಗೆಲ್ಲ ಚಂದ ಗೊತ್ತೈತಿ. ಇನ್ನು ಎಷ್ಟಂತ ಕಾಡೋರು? ನಾ ಕಂಡು ಕನಸು ನನಸಾಗೋ ತನಕ, ನನ್ನ ತವ್ರ ಮನೆಯಿಂದ ನನಗೇನಾರು ಸಿಗುತ್ತಕ್ಕ? ಅಲ್ಲೇನೈತಿ ಮಣ್ಣು, ಅದ ಆಳ್ ಬಿದ್ದ ಮನೆ ಐತಿ. ಅದ ಹಾಳು ಬಿದ್ದ ಮನ್ಯಾಗ ಚಿನ್ನ ತೆಗಿಯಕಿ ನಾನು. ಚಿನ್ನದ ಬೆನ್ನ ಹತ್ತಿ ಚಿನ್ನದಂತ ತವ್ರ ಮನೆಗೆ ಬೆಂಕಿ ಇಡಕತ್ತಿ, ಹಣಬೋಸ್ತೀನಿ. ಏನಪ್ಪ ತಂಗಿ ಅಂದ್ರೆ ಕೆಂಡ ಕಾರ್ತಿದ್ದಿ, ಈಗ ಹೋಗೋದು ಬರೋದು ಮಾಡಕತ್ತಿಯಲ್ಲ, ಏನಾತಿ ಮಾತಾಕತಿ? ತಂಗಿ ಮ್ಯಾಗ ಕೆಂಡ ಕಾರಿದು ನಿಜ. ಎದ್ರ ಸಲುವಾಗಿ? ಆಸ್ತಿ ಸಲುವಾಗಿ. ಈಗ ಆಸ್ತಿ ಪಡೆದೀನಿ, ಊರು ದಾರಿ ಹಿಡ್ದೀನಿ. ಹಾ, ಆಸ್ತಿ ಬಿಟ್ಕೊಟ್ಲಾ? ಖರೆ ಹೇಳಕತ್ತೀಯ? ನಾನು ಯಾಕ್ರಿ ಸುಳ್ಳು ಹೇಳಿ? ಇದ ಆಸ್ತಿ ಸಲುವಾಗಿ ನನಗೂ ನನ್ನ ತಂಗಿಗೆ 15 ವರ್ಷ ಮಾತಾಕತಿ ಇದ್ದಿದ್ದಿಲ್ಲ, ಜಗಳ ಇತ್ತು. ಈಗ ನನ್ನ ಆಸ್ತಿ ಹೆಂಗ ಬರೆದು ಕೊಟ್ಟಿದ್ನೋ ಹಂಗ ನನ್ನ ತಂಗಿ ಆಸ್ತಿ ಬರೆದು ಕೊಟ್ಟಾಳ. ಅಂತೂ ತವ್ರ ಮನೆ ಕಡೆನ ತಲೆ ಬಾಗಿದ್ಲಾ ಆಕಿ? ಎಷ್ಟೆಲ್ಲ ಆಸೆ ಇಟ್ಕೊಂಡು ಕುಂತಿದ್ದೆ. ಛೇ, ಯಾಕ್ರಿ ನಿಮ್ಮ ಕನಸಿಗೆ ಕೆಟ್ಟ ಕಣ್ಣು ಬಿತ್ತನ? ಇದ ಆಸ್ತಿ ಸಲುವಾಗಿ ನಿಮ್ಮ ಮಗಳನ್ನ ಮದುವೆ ಮಾಡಿ ಆ ಮನೆಗೆ ಕಳಿಸ್ಬೇಕಂತ ಮಾಡಿದ್ರೆ ಹೌದಿಲ್ಲ? ನಮ್ಮ ತಮ್ಮ ಸತ್ತ ಮ್ಯಾಲೂ ತವ್ರ ಮನೆ ಯಾಕೆ ಕಾಯ್ಕೊಂಡಿದ್ನಿ? ಇದರ ಸಲುವಾಗಿ. ಯಾರ್ದು ಆಸ್ತಿ ಯಾರ ಪಾಲ್ ಆಗೋಕ್ಕಿಂತ ನನ್ನ ತಂಗಿಗೆ ಕೆಟ್ಟಾದ್ರೂ ಚಿಂತಿಲ್ಲ, ನನ್ನ ಆಸ್ತಿ ನಾನು ಪಡೆದ್ರಾಗ ಏನ್ ತಪ್ಪೈತಿ? ನೀವು ಅಣ್ಣ ತಂಗಿ ಏನಾರ ಹಾಳಾಗಿ ಹೋಗ್ರಿ, ಆದ್ರೆ ನಿಮ್ಮಿಬ್ಬರ ನಡಬರಕ ನಮ್ಮ ತಮ್ಮನ ಬಲಿ ತಗೊಂಡ್ರಲ್ಲ. ನನಗೆ ಎದುರು ನಿಂತ್ರ ನನ್ನ ಹೆಂಡತಿನ ಬಿಟ್ಟು ಮಗ ಅಲ್ಲ ನಾನು, ಇನ್ನು ನಡು ಆದವ್ರು ಯಾಲ್ಯಾಕ? ಆಸ್ತಿ ತಗೊಂಡು ಖುಷಿಯಾಗಿ ನೀ ಅದಿ,
ನಿನ್ನ ಜೊತೆ ನನ್ನವೇನು ಮಾತು ಬರಲಿ ಅವ್ರು ಮಾತಾಡ್ತಾರೆ. ಆಸೆಗೆ ಬಿದ್ದೇನೋ ನನ್ನ ತಮ್ಮನ ಜೀವನ ನಾನೇ ಹಾಳು ಮಾಡಿದೆ. ನಿನ್ನ ಜೀವನನ ಹಂಗಾಗಬಾರ್ದು. ಈಕಿನ ಜೊತೆ ಚಂದಂಗ ಜೀವನ ಮಾಡು. ಪಾಪದ ಕೆಲಸ ಮಾಡಿ ಇನ್ನೊಬ್ರ ಜೀವನ ಹಾಳು ಮಾಡೋದಕ್ಕಿಂತ ಪುಣ್ಯದ ಕೆಲಸ ಮಾಡಿ ನಮ್ಮ ಜೀವನದ ಹಾದಿ ಹುಡ್ಕೊಂಡ್ರಿ. ಹಾಂ, ನಿನಗೊಂದು ಹುಡುಗಿ ಸಿಕ್ಕಂಗ ನನ್ನ ತಮಗೆ ಒಬ್ಬಕ್ಕೆ ಒಳ್ಳೆ ಹುಡುಗಿ ಸಿಕ್ಲಂತಂದ್ರ ಅವನ ಜೀವನ ದಂಡಿಗೆ ಹಾಸ್ತೀನಿ. ಸಿಗ್ತಾಳ್ರಿ. ನಾವು ನೀವು ಮಾಡಿದ ಮೋಸಕ್ಕೆ ಅವನಿಗೆ ಒಳ್ಳೆ ಹುಡುಗಿ ಸಿಗಂಗಿಲ್ಲನ? ನಿನ್ನ ಮಾತಿನಂಗ ನನ್ನ ತಮ್ಮಗೇನ್ರ ಒಂದು ಒಳ್ಳೆ ಹುಡುಗಿ ಸಿಕ್ಲಂತಂದ್ರ ಭಾಳ ಚಲೋ ಆಗತ್ತ. ಅಂದಂಗ ರಾಧಾಗ ಬೆಟ್ಟಾಗಿರೇನಿ? ಮುಂದೆ ನಿಂತ ಮದುವೆ ಮಾಡಿಸಿದವ್ರು ನೀವು. ನಿಮಗೆ ಭೇಟಿಯಾಗಿ ರಾಧಾಗ ಭೇಟಿ ಆಗ್ಬೇಕಂತ ಮಾಡಿದ್ದೀವಿ. ಬೆಟ್ಟ ಆಗ್ರಿ, ಆಕೆಗೂ ಭಾಳ ಖುಷಿ ಆಗತ್ತ. ಅಂದಂಗ ನಿನ್ನ ಹೆಸರೇನುವಾ? ಅಶ್ವಿನಿ ರೀ. ಚಂದ ಐತವ ಹೆಸರ. ಹಾಂ, ಈಕಿನ ಕರ್ಕೊಂಡ ರಾಧಾಗ ಬೆಟ್ಟಾಗ. ಇದು ಇನ್ನೊಬ್ರಿಗೆ ಭೇಟಿ ಆಗೋದೈತಿ, ಹೋಗೋಣ? ನಾವು ಬರ್ತೀವ್ರಿ. ಏನಂತ ಬೇಡ್ಕೊಂಡಿದ್ದೀವ್ರಲ್ಲಿ? ಇಷ್ಟು ದಿನ ನಮಗ ನಿಮಗ ಹಿಡ್ದಂತ ಗ್ರಹಣ ಇನ್ಮುಂದೆ ಯಾವತ್ತೂ ಹಿಡಿಬಾರ್ದು ಅಂತ ಬೇಡ್ಕೊಂಡಿ. ಸೂರ್ಯ ಚಂದ್ರಗ ಬಿಡ್ಲಾರ ಗ್ರಹಣ ಇನ್ನು ನಮಗೆ ಬಿಟ್ಟಿತ್ತೇನ? ಅವೆಲ್ಲ ಇದ್ದಾಗ ಜೀವನದಾಗ ಸೋಲ ಗೆಲುವ ಎಲ್ಲ ಕಾಣ್ಬೋದು. ಜೀವನದಾಗ ಎಷ್ಟೋ ಸೋಲ್ ಬರ್ಲಿ, ಅದನ್ನ ನಾ ಸಹಿಸ್ಕೋತೇನೆ. ಆದ್ರ ನನ್ನ ನಿನ್ನ ಪ್ರೀತಿ ಸೋಲ್ಬಾರ್ದು. ರಾಧಾಕೃಷ್ಣನ ಪ್ರೀತಿನ ಇನ್ನ ತಕ್ಕ ಅಜರಾಮರವಾಗಿ ಉಳಿದೈತೆ ಅಂದ್ರ ನನ್ನ ನಿನ್ನ ಪ್ರೀತಿ ಸಂಬಂಧದೊಳಗೆ ಶಾಶ್ವತ ಉಳಿದಿಲ್ಲ ಅಂತೀಯನ? ಎಷ್ಟೋ ವರ್ಷ ನಿನ್ ಪ್ರೀತಿ ಕಳ್ಕೊಂಡ ಕಂಗಾಲಾಗಿ ಬದುಕೇನಿ. ಆದ್ರ ಇನ್ನು ಮುಂದ ಪ್ರತಿ ಕ್ಷಣ ಪ್ರತಿದಿನ ನಿನ್ ಜೊತೆಗೆ ಇರ್ತೇನೆ. ಬದುಕು ಮಾಡ್ಬೇಕಂತೇಳಿ ಭರವಸೆ ಇಟ್ಕೊಂಡು ಬದುಕಾಕತೀನಿ ನನ್ನ ಬಳಕ. ನನಗಾಗಿ ನೀನು ನಿನಗಾಗಿ ನಾನು ಬದುಕುದ್ರಾಗ ತಪ್ಪೇನಿಲ್ಲ. ಅಂದಾಗ ನನ್ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಅಪ್ಪಗೆ ಆಸ್ತಿ ಬರಕೊಟ್ಟಿರಿ. ಇನ್ನ ನಿಮ್ ಮಾತ್ ನಾ ಕೇಳೋದಿಲ್ಲನ? ಶ್ರೀರಾಮನ ಮಾತಿನ ಮ್ಯಾಗ ಸೀತಾ ಮಾತೆ ಎಷ್ಟು ಭರವಸೆ ಇಟ್ಟಿದ್ಲು, ಶ್ರೀಕೃಷ್ಣನ ಮಾತಿನ ಮ್ಯಾಗ ಆ ರಾಧಾ ಎಷ್ಟು ಭರವಸೆ ಇಟ್ಟಿದ್ಲು, ನೀನು ನನ್ನ ಮ್ಯಾಗ ಅಷ್ಟ ಭರವಸೆ ಇಡ್ಬೇಕು ನೋಡ. ಆ ಭರವಸೆ ಇಟ್ಕೊಂಡ ಬದುಕ್ಬೇಕು ನಾನು. ನಿನ್ ಮಾತು ಯಾವತ್ತೂ ಮೀರಲ್ಲ. ಭರವಸೆ ಇಟ್ಕೊಂಡ ಬದುಕಾಕತಿ ಒಂದ್ ಬಳಕ ನಮ್ಮ ಹನಿಬಾರ ತೀಡಿದಂಥ ಬ್ರಹ್ಮನ ನಮ್ಮ ಬದುಕು ನೋಡಿ ನಾಚಿ ಹೋಗ್ಬೇಕು. ಹಂಗೆ ಬದುಕೋಣ. ಯಾರೆಷ್ಟೇ ಕಾಡಿದ್ರು ನಿನಗ್ ಚಲೋ ಆಗೋ ಹೊತ್ನ್ಯಾಗ ಚಲೋ ಆಗುದ. ಜೀವನ ಐತ್ರಿ, ಕಷ್ಟನೂ ಅನ್ಭವಿಸ್ಬೇಕಾಗ್ತದ, ಸುಖನೂ ಅನ್ಭವಿಸ್ಬೇಕಾಗ್ತದ. ಕಷ್ಟ ಸುಖ ಜೊತೆಗೆ ಮಂದಿ ಮಾಡಿದ ಮೋಸನೂ ಅನುಭವಿಸ್ ಬಂದಿನಿ. ನಿನ್ನಷ್ಟು ಧೈರ್ಯ ಮತ್ಯಾರಿಗೂ ಇಲ್ಲ ನೋಡವ. ಧೈರ್ಯ ಅನ್ನಕೇನೈತ್ರಿ, ಬದುಕ್ಬೇಕನ್ನೋ ಛಲ ಐತಿ. ಅದ್ರಾಗೂ ನಮ್ಮನ್ನ ಬದುಕಾತಾರಲ್ಲ ಅವ್ರ ಜೊತೆಗೆ ಬದುಕ್ಬೇಕನ್ನೋ ಛಲ ಐತಿ. ನಿನ್ನ ಬದುಕಿಗೆ ಅದ್ ಯಾರ್ಯಾರೋ ಕೊಳ್ಳಿ ಇಟ್ರು, ಕೊಳ್ಳಿ ಇಡೋ ಕೈಗೆ ನಾ ಕೈ ಜೋಡಿಸ್ದಂಗಾತ. ನಿಮಗ್ ಈಗ ಅರ್ಥ ಆತಲ್ಲ, ಆಸೆ ಪಟ್ಟ ನನ್ ಜೀವನದ ಜೊತೆಗೆ ಯಾರ್ಯಾರ್ದೋ ಜೀವನ ಹಾಳು ಮಾಡ್ಬಿಟ್ರಿ. ಯಾರ್ಯಾರ್ದಂತ ಯಾಕಂತಿ? ನನ್ ಒಳ ಹುಟ್ಟಿದ ತಮ್ಮನ ಜೀವನ ನಾನೇ ನನ್ನ ಕೈಯಾರ ಹಾಳು ಮಾಡ್ದಂಗಾತ. ಸಾಧ್ಯ ಆದ್ರ ಅವ್ರೆಲ್ಲಾರ ಜೀವನಕ್ಕೂ ಒಂದ್ ಅರ್ಥ ಕೊಡ್ರಿ.
ನಿಮಗೆ ಪುಣ್ಯನಾರ ತಡ್ದಂಗ ಆಗ್ತೈತಿ. ಮದುವೆ ಏನೋ ಮಾಡ್ಕೊಂಡು ಗಂಡನ ಜೊತೆ ಸುಖವಾಗದೇನೆ? ಸಂಪೂರ್ಣ ಸುಖವಾಗದೇನ್ರಿ. ಸುಖದ ಜೀವನ ಸಿರಿ ಸಂಪತ್ನೊಳಗನ ತೇಳಾಡ್ಲಿ. ಗಂಡ ಅದವ ಗಟ್ಟಿಯಾಗಿ ನನ್ನ ಜೊತೆಗಿರ್ಬೇಕಾದ್ರ ಹೆಂಡ್ತಾಗಿ ಅವನ ಪ್ರೀತಿ ಒಳಗೆ ತೇಲಾಡ್ತೇನೆ. ಬದುಕಬೇಕನ್ನೋ ಛಳದಿಂದ ಬದುಕಾಕತ್ತಿ. ನಿನಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ. ಅಂತೂ ನಿನ್ನ ತವ್ರ ಮನಿನ ಒಂದು ಮಾಡ್ಕೊಂಡೆಲ್ಲ, ಈಗ ನಾವೇನ್ ಮಾಡ್ಬೇಕು? ನನ್ನ ಮಗನ ಮಾರಿ ನೋಡಿ ನನ್ನ ತಲೆಯಾಗ ಬಂದಿದ್ದು ಮಾಡೀನಿ. ನನ್ನ ಯಾಕೆ ಕಾಡ್ತೇವ ನೀನು? ನಾನು ನೋಡ್ತೀನಿ ಅದೆಷ್ಟು ದಿನ ನಿನ್ನ ಮಗನ ಕೂಡ ಆಕಿ ಬಾಳೆ ಮಾಡ್ತಾಳ ಅಂತ. ಸಾರ್ ಅತ್ತೇದಿ ಮಕ್ಕಳು ಚಂದಂಗೆ ಬಾಳೆ ಮಾಡ್ಲಿ ಅಂತ ಹೇಳಿ ಆಶೀರ್ವಾದ ಮಾಡು. ಹಿಂಗ್ಯಾಕೆ ಮಾತಾಡ್ತಿ? ಮತ್ತೇನ ಸಿಟ್ಟು ಬರುದಿಲ್ಲೇನ? ನನ್ನ ಮಗಳು ನಡಿಬೇಕಾದ ಮನೆಗೆ ಅಕ್ಕಿ ಬಂದು ಬಾಳೆ ಮಾಡಕತ್ತಾಳ, ಯಾರು ಸಹಿಸ್ಕೋತಾರ? ನಿಮ್ಮ ತಮ್ಮ ಸತ್ತ ಮ್ಯಾಗ ಒಂದು ದಿನಾನು ನಮ್ಮ ಮನೆ ಕಡೆ ಹಣಿಕೆ ಹಾಕ್ಲಾರ್ದಕ್ಕಿ ಈಗ ಅದೇನು ನೋಡಿ ಮಗಳ ಕೊಡ್ತೀನಂತ ಬೆನ್ ಹತ್ತಿ? ಆಸ್ತಿ ಎಲ್ಲ ಏನ್ರ ಆಸರ ಆಕತ್ತೆ ಅಂತ ಮಾಡಿದ್ದೆ, ಆದ್ರ ಒಳಗಿಂದೊಳಗ ಹಿಂಗ ಆಕತ್ತೆ ಅಂತ ನನಗರ ಏನು ಗೊತ್ತು? ಆಸ್ತಿ ನೋಡಿ ಅಳಿಬೇಡವಾ, ನನ್ನ ನೋಡು, ಇಲ್ಲ ನಿನ್ನ ಅಳಿಯನ್ ನೋಡು. ಇನ್ನೇನ್ ನೋಡುದು? ಇನ್ನು ನೀವು ಸತ್ತಾರಂದ್ರು ಹೊಳ್ಳಿ ನೋಡ್ಲಾರ್ದಂಗ ಆತು. ಅಂದ್ರ ಆಸ್ತಿಗೆ ಬೆಲೆ ಕೊಡಕ್ಕೇನ? ತಮ್ಮನ ಹೆಂಡತಿಯನ್ನು ಅಂತ ಕರಣೆನೂ ಬೇಡ ನಿನಗ? ಸ್ವಂತ ತಂಗಿ ಅಂತೂ ನಿಮ್ಮ ಅಣ್ಣ ನೋಡಿಲ್ಲ, ನಿಂತ ಪೆಟ್ಟಿನ ಮೇಲೆ ಆಸ್ತಿ ಕಸ್ಕೊಂಡು ಹೋದ ಅಂದಾಗ ತಮ್ಮನ ಹೆಂಡತಿ ಅಂತ ನನಗೆಲ್ಲಿಂದ ಕರುಣೆ ಬರ್ಬೇಕು? ನನ್ನ ವಿಚಾರ ಬಿಡು, ನಿನ್ನ ಹಳೆಯನ್ ಮಾರಿಯಾರ ನೋಡು, ಮನಿ ತಕ್ಕ ಬಂದ್ರ ಮನಿ ಒಳಗ್ ಕರೀಲಿಲ್ಲಂತ. ನಿನ್ನ ಕಳ್ಳ ಕಾಳಜಿ ಎಲ್ಲ ನಿನ್ನ ತವ್ರ ಮನಿ ಕಡೆನ ಐತಿ ಅಂದಾಗ ನನ್ನ ಮನಿ ಒಳಗ್ ಕರಿಯಾಕ ಮನಸ್ಸು ಹೆಂಗ್ ಬರ್ತೈತಿ? ಒಂದು ಮಾತು ಹೇಳಿ ಅವ ನಿನಗ, ನನ್ನ ತವ್ರ ಮನಿಯವ್ರನ್ನ ಹೆಂಗ ನೋಡಿನೋ ನಿಮ್ಮನ್ನು ಹಂಗ ನೋಡಿನಿ. ಹಂಗ ನೋಡಿದ್ದೆ ಅಂದ್ರ ನಿಮ್ಮ ತವ್ರ ಮನಿಗೆ ಆಸ್ತಿ ಬರೀ ಬದ್ಲಿ ನಮಗ ಬರಿಬೇಕಾಗಿತ್ತು. ಹಂಗ ನೋಡ್ಕೊಂಡ ಅಂತ ಹೇಳಕ್ ಬಂದ್ಲಿಕ್ಕಿ ಮಾತ್ನ್ಯಾಗ. ಆಗಿದ್ದೇನೋ ಆಗ ಹೋಯ್ತು, ಈಗ ಆಸ್ತಿ ಅಂದ್ರ ನನ್ನ ಮಗ ಸೊಸಿ. ಸೊಸಿನ ಮೇಲ್ಗಟ್ಟಿ ಮಾತಾಡಬೇಡ. ಸೊಸಿ ಏನನ್ನೋದು ತಿಂಗಳು 20ನೇ ತೋರಿಸ್ತಾಳ, ಅವಾಗ ಕುಂದ್ರ ತಾಯಿ ಮಗ. ನನಗೊಂದು ಮಾತು ಹೇಳ, ಅದೇನ್ ಯಾಕೆ ಆಗಲ್ಲಕ್ಕ, ಆದ್ರ ನೀ ಮಾತ್ರ ನಿನ್ ತವ್ರ ಮನಿ ಬಿಟ್ಟು ಕೊಡ್ಬೇಡ. ನನ್ನ ತವ್ರ ಮನಿ ಬಿಟ್ಟು ಕೊಡ್ತೀನಿ ಹಿಡ್ಕೊಂಡು ನಡಿತೀನಿ ಅದಿರ್ವಲ್ತ್ಯಾಕ ನಿನ್ನ ತವ್ರ ಮನಿ ಮೇಲೆ ನಿನ್ನ ಎದುರಿಟ್ಕೊ ಮೊದ್ಲ. ಏನ ಬಾಳ್ ಖುಷಿ ಆಗದಿದಿ? ಯಾರಿಕಿ? ನನ್ನ ಕಣ್ಣು ತೆರೆಸಿದಕ್ಕೆ ಬನ್ನಿ, ಈಕಿ ನನ್ನ ಹೆಂಡತಿ. ನಿನ್ ಹೆಂಡ್ತೆ? ನನಗೆ ಹೇಳಲಾರ್ದ ಮದುವೆ ಮಾಡ್ಕೊಂಡೇನ? ಇದ್ದಿದ್ದು ಹೇಳ್ಬೇಕಂದ್ರ ನಿನಗೆ ಮಾರಿ ತೋರಿಸೋ ಯೋಗ್ಯತೆನೂ ನನಗಿಲ್ಲ. ಅದನ್ನೆಲ್ಲ ಯಾಕೆ ಮಾತಾಡ್ತಿ? ಏನವ ನಿನ್ ಹೆಸರು? ಹೆಸರು ಕೇಳಕತ್ತಾರ ಹೇಳ. ನಾ ಕೇಳಿದ್ದು ನಿನ್ ಹೆಸರು, ನಿನ್ ಗಂಡನ ಹೆಸರಲ್ಲ. ಯಾಕೆ ನಾಚಾಗತ್ತಿ? ನನ್ನ ಹೆಸರು ಅಶ್ವಿನಿ ರೀ. ಅಣ್ಣ, ನಿನ್ ಮುಂದಿನ ಜೀವನ ಚಂದ ಇರ್ಲಿ. ಎಂಥ ದೊಡ್ಡ ಗುಣ, ದೊಡ್ಡ ಮನಸ್ಸವ ನಿಂದು. ನಿನಗೆ ಕೆಟ್ಟದ್ದು ಮಾಡಿದವ್ರಿಗೆ ಒಳ್ಳೇದು ಬಯಸಾಕತ್ತಿಯಲ್ಲ, ನಿಜವಾಗಿ ಮೆಚ್ಚಬೇಕವ. ಮೆಚ್ಚುವಂತಿ ಆ ದೇವ್ರ ಮೆಚ್ಚಿ ಹುಡುಗಿನ ಜೋಡಿ ಮಾಡ್ಯಾನ. ಚಂದಾಗಿ ಬಾಳೆ ಮಾಡಿ ತೋರ್ಸು. ನನ್ನ ಮಗ ಹೆಂಗ್ ನೋಡ್ಕೊಳತ್ತಾನವ ನಿನಗ? ಚಂದ ನೋಡ್ಕೊಳತ್ತಾರತ್ತಿ. ಚಂದಂದ್ರ ನಾ ಕಂಡ ಕನಸ ಇವತ್ತು ನನಸಾಯ್ತು ನೋಡುವ. ನಾ ಒಂದು ಮಾತು ಹೇಳ್ತೀನಿ, ಹಳಾಳಿ ಮಾಡ್ಕೊಳಲ್ಲ. ಯಾಕತ್ತಿ ಯಾವಾಗ ನೋಡಿದ್ರು ನಾನು ಕೇಳೇ ಮಾತಾಡ್ತಿರಲ್ಲ? ನಾನ್ ನಿಮ್ ಸೊಸೆ ಅನ್ನೋದ್ ಮರೆತ್ರೇನ? ಸೊಸಿನ ಮರ್ತಿಲ್ಲ, ಮರೆಯೋದು ಇಲ್ಲ. ಸೊಸೆಯನ್ನು ಕಾಳಜಿಯಿಂದ ಕೇಳಿದೆ. ಏನತ್ತಿ? ಮದುವೆ ಹೊಸತನ ಐತಿ, ಆದ್ರ ಅವೇನ್ ಪದ್ಧತಿ ಅದಾವ ಅವು ಪಾಲಿಸ್ಬೇಕಲ್ಲವ. ಈಗ ಆಷಾಢ ಸನಿ ಬಂತು, ನಾನು ನೀನು ಮಾರಿ ನೋಡುವಂಗಿಲ್ಲ.
ಅದಕ್ಕ ನಾ ಏನ್ ಮಾಡ್ಲಿ? ಇನ್ನು ಮುಂದೆ ಒಂದೊಂದ ಕಲಿಯಾಕಂತಿ ಅನ್ಕತ್ ನಿಮ್ಮ ಅಪ್ಪನ ಮನೆಗೆ ಹೋಗ್ತಿ. ನಾನ ಅಲ್ಲಿ ಯಾಕೆ ಹೋಗ್ಬೇಕು? ಹೇಳಿನಲ್ಲವ ನಿನಗ ಅತ್ತಿ ಸೊಸಿ ಮಾರಿ ನೋಡ್ಬಾರ್ದಂತ. ನಿಮ್ ಮಗನ್ ಮಾರಿನೂ ನೋಡ್ಬಾರ್ದೇನ್ರಿ? ಯಾಕ ನನ್ನ ಮಗನ್ ಬಿಟ್ಟಿರಾಕ ಒಲ್ಲೆ ಅಂತ ನಿನ್ ಜೀವ ಅಂದ್ರ ನನ್ನ ಮಗನು ನಿನ್ ಜೊತೆ ಕರ್ಕೊಂಡು ಹೋಗ್ಬೇಕನ್ನತ್ತೇನ? ಅಯ್ಯ ನಿನ್ನ ಹುಚ್ಚಿ, ನನ್ನ ಮಗ ನೀ ಹೇಳ್ದಂಗ ಕೇಳ್ತಾನ ಆಯ್ತಿಲ್ಲ. ಹೇಳ್ದಂಗ್ ಕೇಳೋದೇನ್ ಬ್ಯಾಡತ್ತಿ, ನನ್ ಜೊತೆಗಿದ್ರ ಸಾಕ. ನಂದೊಂದು ತಲಿ ನೋಡು, ಹಿಂದ ಮುಂದೆ ವಿಚಾರ ಮಾಡ್ಲಾರ್ದ ನಿನ್ನ ನಿಮ್ಮಪ್ಪನ ಮನೆಗೆ ಹೋಗು ಅಂದೆ. ನಿಮ್ಮಪ್ಪ ನನ್ನ ತನ್ನ ಮನೆ ಬಾಗಿಲೊಳಗೆ ಕರ್ಕೊಳಂಗಿಲ್ಲ, ಇನ್ನ ನಿನ್ ಹೆಂಗ್ ಕರ್ಕೊಂತಾನವ? ನನಗ ಅಲ್ಲಿ ಹೋಗಾಕ ಮನ್ಸ ಇಲ್ಲ, ಅದನ್ ಬಿಟ್ಟು ಬೇರೆ ದಾರಿ ಇಲ್ಲ ನತಿ. ಮದುವೆ ಆದ ಹೊಸತನ ಒಂದು, ಈಗ ಆಷಾಢ ಒಂದು. ಮದುವೆ ಆದ ಹೆಣ್ಣು ತವ್ರ ಮನೆಗೆ ಹೋಗೋದು ಒಳ್ಳೇದಲ್ಲೇನವ? ಅತ್ತಿ ಮನಿ ಸೊಸಿ ನಾನು, ಹೋಗೋ ಅಂದಲ್ಲಿ ಹೋಗ್ತೇನಿ, ಬಾ ಅಂದಲ್ಲಿ ಬರ್ತೇನೆ. ನಾನು ವಿಚಾರ ಬಿಡವ, ನೀವು ಗಂಡ ಹೆಂಡತಿ ಏನು ಮಾತಾಡ್ಕೋತಿರೋ ನೋಡ್ರಿ, ಅದೇನು ವಿಚಾರ ಮಾಡ್ತಿರೋ ಮಾಡ್ರಿ. ನಿನ್ನ ಗಂಡಿಗೂ ಒಂದು ಮಾತು ತಿಳಿಸಿ ನೋಡು. ನೀ ಏನು ಎದಿ ಹೊಡ್ಕೋಬೇಡ, ತೊಡೆ ದಿನ ಅಷ್ಟ. ನಾ ಹೇಳ್ದಂಗೆ ಕೇಳ್ತಲ್ಲ. ಯಾಕ ಏನಾಯ್ತು? ಅತ್ತಿ ಊರಿಗೆ ಹೋಗು ಅಂತ ನನ್ನ ಆತಾಳ. ಯಾರಿಗೆ? ನಂಗ. ಈಗ ಯಾಕಂತ? ಅದೇನೋ ಆಯ್ತಂತಲ್ಲ, ಅತ್ತಿ ಸೊಸಿ ಮಾರಿ ನೋಡ್ಬಾರ್ದು ಅಂತಂದ. ನೀವು ಮೊದ್ಲೇ ಥರ ಹುಡುಗೆಲ್ಲ ನನ್ನ ಹೆಂಡತಿ ಪದ್ಧತಿ ಪಾಲಿಸಿದ್ರ ಮನಿ ಸೊಸಿ ಅಂತಾರ. ಹೋಗಿ ಏನಾಗತ್ತ ರೀ, ನೀವು ಹಂಗ ಮಾತಾಡ್ತಿರಲ್ಲ, ನಾನು ನಿಮ್ಮನ್ ಬಿಟ್ಟು ಹೆಂಗ್ ಹೋಗ್ಲಿ? ಅಷ್ಟು ಹಚ್ಕೊಂಡೇನ? ಏಯ್ ಹೋಗಾಕೇನ ಆ ಕಡೆ ಹೋಗ್ತೇನ? ಒಂದು ತೊಡೆ ದಿನ ಇರ್ತದ, ಪಾಲಿಸ್ಬೇಕು. ಹೋಗು ಅಂತ ನೀವೇನ ಬಾಯಿ ಮಾತಲ್ಲಿ ಹೇಳ್ತೀರಿ. ನಿಮ್ ಸಂಬಂಧ ಅಪ್ಪನ ಜೊತೆ ಜಗಳ ಮಾಡೀನಿ, ಅಲ್ಲಿಗೆ ಹೆಂಗ್ ಹೋಗ್ಲಿ? ಮಗಳು ಅನ್ನೋ ಮಮಕಾರ ನಿಮ್ಮ ಅಪ್ಪಗಿತ್ತಂದ್ರ ಮನಿ ವರ್ಷಲ್ ತಕ ಹೋದಾಗ ಬಾರ್ವಾ ಅಂತ ಒಳಗೆ ಕರಿತಾನ. ನಮ್ಮ ಮ್ಯಾಗ ಏನಾರ ಸೇಡಿತ್ತಂದ್ರ ಅವ ಏನು ಮಾಡ್ತಾನೆ. ಆದ್ರೆ ಅವನ ಮಾತು ಕೇಳಿ ಸದ್ಯಕ್ಕೆ ನೀ ಅದನ್ನು ಪಾಲಿಸಬೇಕು. ಅಪ್ಪ ನಂಗೆ ಬಾ ಅಂತ ಕರಿಲಿಕ್ಕಂದ್ರ ನಾ ಎಲ್ಲಿಗೆ ಹೋಗ್ಲಿ? ಅತ್ತಿ ಸೊಸಿ ಮಾರಿ ನೋಡಬಾರ್ದು ಅನ್ನೋದೈತಿ, ಗಂಡ ಹೆಂಡತಿ ಮಾರಿ ನೋಡಬಾರ್ದು ಅನ್ನೋದು ಏನ್ರ ಐತೇನ? ಅದೇನಾಯ್ತು, ನಾ ಪಾಲಿಸ್ತೇನೆ. ನೀವು ನನ್ನ ಜೊತೆಗೆ ಇರ್ತೀರಲ್ಲ. ಯಾಕೆ ಬಿಟ್ಟು ಹೋಗೋ ಮಾತಾಡ್ತೀಯ? ನಿನ್ನ ಸಂಬಂಧ ಇಷ್ಟು ವರ್ಷಕ್ಕಾದವ, ಇನ್ನು ಮುಂದೆ ನಿನ್ನ ಜೋಡಿ ಇರಲ್ಲೇನ? ಇರ್ತೀರನ್ನೋ ಧೈರ್ಯ ಐತಿ, ಆದ್ರ ಮನಸ್ಸು ಕೇಳ್ಬೇಕಲ್ಲ. ಮನಿ ಬಾಗಿಲ್ ತಕ್ಕ ಬಂದು ಹೊರಗ ನಿಂತಿರಲ್ಲ, ಬರ್ರಿ ಒಳಗ. ಬರು ಹೋತು ಬಂದಾಗ ಬರ್ತೀನವ. ಮಗ ಸೊಸಿ ಹೆಂಗದಾರ? ಹೊಂದ್ಕೊಂಡದಾರ, ಚಂದ ಅದಾರ. ಗಂಡ ಎಂತಿಬ್ರು ಬಿಟ್ಟಿರ್ಲಾರ್ದಂಗ ಅದಾರ. ನಿಮ್ಮನ್ ಹೆಂಗದನವ ಈಗ? ಆಸ್ತಿ ತಗೊಂಡು ಹೋದಾವ, ಇನ್ನೂವರೆಗೂ ನನ್ನ ನೋಡಕ್ ಬಂದಿಲ್ಲ. ನನ್ನ ಬಿಡು, ಮಗಳನ್ನೂ ನೋಡಕ್ ಬಂದಿಲ್ಲ. ನಿಮ್ಮ ಮಣ್ಣಿನ ತಲೆಗೆ ಏನು ವಿಚಾರ ಐತೆ ಅಂತೇಳಿ ಯಾರಿಗೆ ಗೊತ್ತವ? ನಿಮ್ಮ ಮಗ ಸೊಸಿನ ನಿನ್ನ ಆಸ್ತಿ ಅಂತ ತಿಳ್ಕೊಂಬಿಡ. ಮುಪ್ಪಿನ ಕಾಲಕ್ಕೆ ಒಂದು ರೊಟ್ಟಿ ಬೇಸಾಕಿ ಆಕಿನ ಏನಾದರೂ ನೋಡ್ಕೊಳ್ಳೋ ಮಗನ ಅಲ್ಲ. ಎಲ್ಲಿ ನಿನ್ನ ಸೊಸಿ ಕಾಣ ಒಳ್ಳೆಕಲ್ಲ? ಮಗನ್ ಕರ್ಕೊಂಡು ಗುಡಿಗೆ ಹೋಗ್ಯಾಳ. ಈಗ ಆಷಾಢ ಐತಿ, ತವ್ರ ಮನೆಗೆ ಹೋಗಂದ್ರ ನಾಯಕಂತಾಳ. ಅಷ್ಟು ಬಿಟ್ಟು ಇರ್ಲಾರಷ್ಟು ಪ್ರೀತಿ ನೀವು ನಿಮ್ಮ ಮಗ ಕೊಡ್ತೀರಿ. ಆಕಿ ಜೋಡಿ ನಾ ಮಾತಾಡ್ತೀನಿ. ಅಲ್ರಿ, ಇಲ್ಲಿ ತಕ ಬಂದಿರಿ, ಮನಿ ಬಾಗಿಲೊಳಗೆ ಬರ್ಲಾರ್ದ ಹಂಗ ಹೋಗ್ತಿರಲ್ಲ. ಒಳಗೆ ಬರ್ರಿ, ಸ್ವಲ್ಪ ಚಾಗಿ ಕುಡಿದು ಹೋಗಕಂತ್ರಿ. ಅತ್ತಿ ಸೊಸಿ ಇಬ್ರು ಮನ್ಯಾಗಿದ್ದಾಗ ಬಂದು ಚಾ ಕೊಡೋದಕ್ಕಿನವ. ಆಯ್ತು, ನಿಮ್ ಹೆಲ್ತ್
ಯಾಕ ಯಾವಾಗ್ಲೂ ನನ್ ಗಂಡನ್ ಕ್ಷಮಿಸಿದಂಗ್ ಮಾತಾಡ್ತಾರು? ಆಕಿಗೆ ಕ್ಷಮಿಸು ಗುಣ ಆಯ್ತವ, ಅದಕ್ಕೆ ಕ್ಷಮಿಸಿದ್ರತ್ಲೆ ಮಾತಾಡ್ತಾಳೆ. ಕ್ಷಮೆ ಅನ್ನೋದು ದೊಡ್ಡದಲ್ಲ. ಅಂದ್ರ ನನ್ ಗಂಡ ಏನ್ ತಪ್ಪು ಮಾಡ್ಯಾನ? ನಿನ್ನ ಗಂಡ ತಪ್ಪು ಮಾಡ್ದಲ್ಲಿ ನನ್ನ ಹೆಂಡತಿ ಕ್ಷಮಿಸೋ ಮಾತು ಮಾತಾಡಿರ್ಬೋದು. ಮದುವೆ ಆಗ್ಯಾನಲ್ಲ, ಈ ದಾರಿಗೆ ಬಂದಾನ. ಹಳಿ ನೆನಪು ಕೆದಕಿ ಅವನ ಜೀವನದಾಗ ಹುಳಿ ಹಿಂಡಾಕೋಬೇಡ. ಚಂದಗ ಜೀವನ ಮಾಡಿ ತೋರ್ಸು. ನಿನ್ನಿಂದ ಇನ್ನೂ ಸ್ವಲ್ಪ ಮುಂದೆ ಬಂದರೂ ಬರಲಿ. ಇಷ್ಟೆಲ್ಲ ಒಳ್ಳೆ ಮಾತಾಡೋರ್ ಸಿಕ್ಕಿರಿ, ನನ್ ಗಂಡನ್ ಜೊತೆ ಚಂದ ಜೀವನ ಮಾಡ್ತಾನೆ. ಈಗ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಬದುಕಿದೆ ಅಂದ್ರೆ ಮುಂದಿನ ದಾರಿ ಮುಂದಿನ ಜೀವನ ಭಾಳ ಸರಳ ಇರ್ತದ. ಚಲೋ ಆಗ್ಲಿವ. ನಿಮ್ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಮನಸ್ಸಿನ ಮದುವೆ ನಾವಿಬ್ಬರು ಸಣ್ಣವರಿದ್ದಾಗ ಆಗೈತಿ. ದೈವದ ಮದುವೆ ಈಗಾಗ ಆಗೈತಿ. ಓ, ನೀವು ನಮ್ಮಂಗೆ ಹೊಸ ಜೋಡಿ ಅಂದಂಗಾಯ್ತು. ಆಕಿದ ನಂದು ಹೊಸ ಜೋಡಿ ಆದ್ರೆ ನನ್ನ ಆಕಿ ಸಂಬಂಧ ಭಾಳ ಹಳಿದೈತಿವ. ಮಾರಿ ನೋಡಾಕ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೆ. ಮತ್ತೇನವಾ ಈ ಅಣ್ಣನ ಹುಡ್ಕೊಂಡ ಬಂದಿದಿ? ಏನಣ್ಣ ನೀನು ನನ್ನನ್ನು ಅದ ಮನಿ ಮಾಡಿಕೊಟ್ಟಿ, ನಿನ್ನ ಮಗಳು ಅದ ಮನಿಗೆ ಬಂದಾಳ. ಇಷ್ಟಕ್ಕೆ ಸಂಬಂಧ ಮುಗಿದು ಹೋಗತ್ತನ? ನಿನ್ನ ಮಾಡಿಕೊಟ್ಟು ಅನುಭವಿಸಾಕತ್ತೀನಿ. ನನ್ನ ಮಗಳು ಆ ಮನೆಗೆ ಹೋಗಿ ಅನುಭವಿಸ್ತಾಳ. ಈಗ ಎದಕ್ಕೆ ಬಂದಿ? ಆಷಾಢ ಸಂಬಂಧ ಅತ್ತಿ ಸೊಸಿ ಮಾರಿ ನೋಡಬಾರ್ದು. 1 ತಿಂಗಳಪ್ಪತ್ತ ಆಕಿ ಮನ್ಯಾಗಿದ್ರು ಚಲೋ ಅಲ್ಲನ? ಯಾರ ಮನ್ಯಾಗ? ನನ್ನ ಮನ್ಯಾಗ? ಅದೇನು ಮಾರೀತಿ ಅಂತ ಹೊಳ್ಳಿ ನನ್ನ ಮನ್ಯಾಗ ಕಾಲಿಡ್ತಾಳ? ಇನ್ ಎದುರು ಸಿಟ್ಟ ಸೇಡ ನಿನಗ ಆಕಿ ತಂದೆದಿ. ತಂದೆ ಅನ್ನೋ ಮಮಕಾರ ಆಕಿ ಕಳ್ಕೊಂಡ್ಲು, ಅಣ್ಣ ಅನ್ನೋ ಬಾಂಧವ್ಯ ನೀ ಕಳ್ಕೊಂಡಿ. ಇನ್ನು ಯಾರ್ಯಾರು ಇಲ್ಲ ನನ್ನ ಪಾಲಿಗೆ. ನಿನಗೆ ಯಾರು ಬೇಡ ಆಗಿರ್ಬೋದು, ಆದ್ರ ನನಗ ಆಸ್ರ ನೀನ ಅಲ್ಲ, ನಿನ್ನ ಮಗಳಿಗೂ ಆಸ್ರ ನೀನ ಅಲ್ಲ. ಮಾತು ಕೊಟ್ಟಂಗ ನನ್ನ ಆಸ್ತಿ ಎಲ್ಲ ವಾಪಸ್ ಬರೆದು ಕೊಟ್ಟಿ. ಈಗೇನ 1 ತಿಂಗಳು ಒಪ್ಪತ್ತು ನಮ್ಮ ಮನ್ಯಾಗ ಇಟ್ಕೋಬೇಕಲ್ಲ. ಬಾ ಅಂತ ಹೇಳಿ ಮನಿಗೆ. ನಿನಗೆಷ್ಟ ಸಿಟ್ಟಿದ್ರು ಕಳ್ಳ ಬಳ್ಳಿ ಅನ್ನೋದು ಹಂಗ. ಹೇ ಇದ್ರಾಗೇನ ಕಳ್ಳ ಕಕ್ಕಲಾತಿ ಅನ್ನೋದು ಏನಿಲ್ಲ. ನೀ ನನಗೆ ಮಾತು ಕೊಟ್ಟಂಗ ಆಸ್ತಿ ನನಗೆ ಬರೆದು ಕೊಟ್ಟಿ. ಅದಕ್ಕೆ ಹೇಳಾಕತ್ತೀನಿ 1 ತಿಂಗಳು ಒಪ್ಪತ್ತಿದ್ದು ಹೋಗ್ಲಿ ಅಂತ. ಸಂಜೆ ಆದ್ರೆ ಜೀವ ಅನಿಸ್ತತಿ. ಇವನ್ ಬಿಟ್ಟು ಅಪ್ಪನ ಮನೆಗೆ ಹೆಂಗ್ ಹೋಗ್ಲಿ ನಾನು? ಸುಮ್ಕ ಯಾರ್ಯಾರೋ ಏನೇನೋ ಹೇಳ್ತಾರ, ಅತ್ತಿ ಸೊಸಿ ಮಾರಿ ನೋಡ್ಬಾರ್ದು ಅಂತಂದು. ನಾ ಏನಾರ ಊರಿಗೆ ಹೋದೆ ಅಂದ್ರ, ರುಕ್ಕು ಏನಾರ ಈ ಮನೆಗೆ ಬಂದ್ರ, ನಾನು ಊರಿಗೆ ಹೋಗಂಗಿಲ್ಲ. ಸಂಸ್ಥೆನ ನಿನ್ನ ಮನಸ್ಸಿನಾಗ ಮನಿ ಮಾಡಿತ್ತಂದ್ರೆ ನೀ ಊರಿಗೆ ಹೋದ್ರೇನು ಇಲ್ಲೇ ಇದ್ರೆ ಏನು? ಯಾಕಿಷ್ಟು ಶಟ್ಕೊಳಕತ್ತಿ? ಹಂಗಲ್ಲದು, ನಿಮ್ಮನ್ ಬಿಟ್ಟು ಹೋಗಕ್ ಜೀವ ಒಲ್ಲೆ ಅಂತೈತಿ. ಹೆಂಗ್ ಹೋಗ್ಲಿ ಹೇಳ್ರಿ? ಮದುವೆ ಆದ ಹೊಸತನಕ್ಕೆ ಏನು ಪಾಲಿಸ್ಬೇಕಾದವು ಪಾಲಿಸಿದ್ರೆ ಪದ್ಧತಿ ಅಂತಾರೆ. ಯಾವ ವಿಚಾರ ಮಾಡಬೇಡ, ಯಾವ ಚಿಂತನೆ ಮಾಡಬೇಡ. ಹೋಗು ಮನಸ್ಸಿದ್ರೆ ಹೋಗು, ಇಲ್ಲಾಂದ್ರೆ ನಾನು ನಿನ್ನ ಜೋಡಿ ಬರ್ತೀನಿ. ಎಷ್ಟು ದಿನ? 1 ವಾಡೆ ದಿನ ಅಲ್ಲ? ನೀವು ಬರ್ತೀನಂದ್ರಲ್ಲ, ಅಷ್ಟು ಸಾಕು. ನೀವಿದ್ದಲ್ಲ ನಾನಿರ್ತೇನೆ. ನೀನಿದ್ದಲ್ಲೇ ನಾನಿರಾಕ, ನಾನಿದ್ದಲೇ ನೀನಿರಾಕ. ನಮ್ಮಿಬ್ಬರಿಗೆ ಮದುವೆ ಅಂತ ಮಾಡ್ಯಾರ. ನಿನ್ನ ಕೊಳ್ಳಾಗ ತಾಳಿ ಕಟ್ಟೀನಿ, ಅದನ್ನು ಮೀರೋದಾಗತ್ತಾ? ಅದನ್ನು ಬಿಟ್ಟು ಇರೋದಾಗತ್ತಾ? ನಾ ಕಂಡ ಕನಸ ಇವತ್ತು ನನಸಾಯ್ತು ನೋಡುವ. ನಾ ಒಂದು ಮಾತು ಹೇಳ್ತೀನಿ, ಹಳಾಳಿ ಮಾಡ್ಕೊಳ್ಳಲ್ಲ? ಯಾಕತ್ತಿ ಯಾವಾಗ ನೋಡಿದ್ರು ನಾನು ಕೇಳೇ ಮಾತಾಡ್ತೀರಲ್ಲ? ನಾನು ನಿಮ್ಮ ಸೊಸೆ ಅನ್ನೋದು ಮರೆತ್ರೇನ? ಸೊಸಿನ ಮರ್ತಿಲ್ಲ, ಮರೆಯೋದು ಇಲ್ಲ. ಸೊಸೆಯನ್ನು ಕಾಳಜಿಯಿಂದ ಕೇಳಿದೆ. ಏನತ್ತಿ? ಮದುವೆ ಹೊಸತನ ಐತಿ, ಆದ್ರೆ ಅವೇನು ಪದ್ಧತಿ ಅದಾವ ಅವು ಪಾಲಿಸ್ಬೇಕಲ್ಲವ. ಈಗ ಆಷಾಢ ಸನಿ ಬಂತು, ನಾನು ನೀನು ಮಾರಿ ನೋಡುವಂಗಿಲ್ಲ. ಅದಕ್ಕೆ ನಾ ಏನು ಮಾಡಲಿ? ಇನ್ನು ಮುಂದೆ ಒಂದೊಂದ ಕಲಿಯಾಕಂತಿ ಅನ್ಕತ್ ನಿಮ್ಮ ಅಪ್ಪನ ಮನೆಗೆ ಹೋಗ್ತಿ. ನಾನು ಅಲ್ಲಿ ಯಾಕೆ ಹೋಗ್ಬೇಕು?
ಹೇಳಿನಲ್ಲವ ನಿನಗ ಅತ್ತಿ ಸೊಸಿ ಮಾರಿ ನೋಡ್ಬಾರ್ದಂತ. ನಿಮ್ಮ ಮಗನ ಮಾರಿನೂ ನೋಡ್ಬಾರ್ದೇನ್ರಿ? ಯಾಕ ನನ್ನ ಮಗನ ಬಿಟ್ಟಿರಾಕ ಒಲ್ಲೆ ಅಂತ ನಿನ್ನ ಜೀವ ಅಂದ್ರ ನನ್ನ ಮಗನು ನಿನ್ನ ಜೊತೆ ಕರ್ಕೊಂಡು ಹೋಗ್ಬೇಕನ್ನತ್ತೇನ? ಅಯ್ಯ ನಿನ್ನ ಹುಚ್ಚಿ, ನನ್ನ ಮಗ ನೀ ಹೇಳ್ದಂಗ ಕೇಳ್ತಾನ, ಆಯ್ತಿಲ್ಲ? ಹೇಳ್ದಂಗೆ ಕೇಳೋದೇನು ಬ್ಯಾಡತ್ತಿ, ನನ್ನ ಜೊತೆಗಿದ್ರೆ ಸಾಕು. ಯಾಕವ ನಿಮ್ಮ ಅಪ್ಪನ ಮನೆಗೆ ಹೋಗಕ್ಕೆ ಇಂದ ಮುಂದೆ ಜರಾಕತ್ತಿ ಅಂತಲ್ಲ, ಹೋಗ್ಬೇಕಿಲ್ಲ? ಹೋಗ್ಬೇಕ್ರಿ, ಆದ್ರೆ ಅತ್ತಿನ ಮತ್ತು ಇವ್ರನ್ನ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. ವಾದ್ರ ನತ್ತಾಗ ಹೋಗ್ಕೇನ? 1 ತಿಂಗಳು ಒಪ್ಪತ್ತು, ಅದೇನು ಪದ್ಧತಿ ಐತಿ ಅದು ಪಾಲಿಸಬೇಕಿಲ್ಲ? ಅಪ್ಪನ ಜೊತೆಗೆ ಅಷ್ಟೆಲ್ಲ ಜಗಳ ಮಾಡೀನಿ, ಅದು ಹೆಂಗೆ ಅಪ್ಪ ಬಾ ಅಂತ ಕರಿತಾನ? ಅದು ಯಾವ ಮುಖ ಇಟ್ಕೊಂಡು ನಾವು ಹೋಗ್ಲಿ ಅಲ್ಲಿಗೆ? ಆ ಮನೆಗೆ ಮಗಳಾಗದ್ದಿ, ಈ ಮನೆಗೆ ಸೊಸಿ ಆಗದ್ದಿ, ಹೇಳಕ್ಕೆ ಕೇಳಕ್ಕೆ ಯಾರ್ದೇನೈತಿ? ಎರಡೂ ನಿನ್ನವ ಇಲ್ಲ ಮನಿ? ಹೋಗ್ಬೋದ್ರಿ, ನಾ ಹೋದ್ಮ್ಯಾಗ ನನಗೆ ಗಂಡ ಏನ ಗಂಡನ ಜೋಡಿ ಜಗಳ ಮಾಡ್ಕೊಂಡಿನೇ? ನಾ ಹೋದ್ಮ್ಯಾಗ ಆಕಿ ರುಕ್ಕು ಮತ್ತು ಇವ್ರ ಅತ್ತಿ ಬಂದ್ರೆ ಅಂದ್ರೆ ಎಷ್ಟು ಎದೆ ಹೊಡ್ಕೊಂಡು ಈ ಪದ್ರಾಗ ನಿನ್ನ ಗಂಡನ ಗಂಟು ಹಾಕೊಂಡೋಗು. ನಿನ್ನ ಗಂಡ ನಿನ್ನ ಶರಗ್ನಾಗೆ ಇರ್ತಾನ. ಅವ್ರ ಅತ್ತಿಗೆ ನಮ್ಮ ಮದುವೆ ಆಗಿರೋದು ಗೊತ್ತೈತಿ, ಆದರೂ ಆಕಿ ಮಗಳು ನನ್ನ ಗಂಡಕ್ಕೆ ಜೋಡ್ ಮಾಡ್ಬೇಕು ಅನ್ಕೊಂಡಾಳ. ಆಕಿ ಏನ್ರ ನನ್ನ ಗಂಡನ ತನ್ನ ಪದ್ರಾಗ ಗಂಟು ಹಾಕೊಂಡ್ಲ ಅಂದ್ರೆ ಊರ್ ಮಂದಿ ವಿಚಾರ ನೀ ಯಾಕೆ ಮಾಡಕ್ಕೆ ಹೋಗ್ತಿ? ನಿಮ್ಮ ಅತ್ತಿ ನಿನ್ನ ಮ್ಯಾಗ ಜೀವಿದ್ದಳನ್ನ ಪದ್ಧತಿ ಪಾಲ್ಸಕತ್ತಿದ್ದ. ನಮ್ಮ ಅತ್ತಿ ಹೇಳಿದ ಮಾತು ನಾ ಪಾಲಿಸ್ತೇನ್ರಿ. ನನ್ನ ಗಂಡ ನಮ್ಮ ಅಪ್ಪನ ಮನೆಗೆ ಹೋಗೋದು ಬರೋದು ಮಾಡಿದ್ರ ಏನೂ ತೊಂದರೆ ಆಗೋದಿಲ್ಲಲ್ರಿ? ನಿಮ್ಮ ಅಪ್ಪನೊಂದು ತೊಂದರೆ ಬಿಟ್ರ ಮತ್ತೆ ಯಾರ್ದೇನೂ ಇಲ್ಲ ನೋಡುವ. ನನ್ನ ಗಂಡನ ಸಲುವಾಗಿ ನಮ್ಮ ಅತ್ತಿ ಸಲುವಾಗಿ ನಮ್ಮ ಅಪ್ಪನ ಎದುರು ಹಾಕೊಂಡೇನು. ಹೋಗ್ತೀನಿ ತಗೋರಿ. ನಿನ್ನ ಅರ್ಥ ಮಾಡ್ಕೊಂಡು ನಿನ್ನ ನನ್ನ ತಮ್ಮನ ಜೋಡಿ ಏನಾರ ಮದುವೆ ಮಾಡಿದ್ನಿ ಅಂತಂತಂದ್ರೆ ನಮ್ಮ ಬಾಳಿನ ಸುದ್ದಕ್ಕೆ ನಾವು. ಏನವ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಹೋಗಾಕ ಹೆಜ್ಜೆ ಮುಂದೆ ಕೇಳೋಲಾಗ್ಯಾವನ? ನೋಡೋಣ, ಅತ್ತಿ ಸೊಸಿ ಮಾರಿ ನೋಡ್ಬಾರ್ದು ಅಂತಂದು ಎಲ್ಲಾರು ನಂಗೆ ಹೋಗು ಹೋಗು ಅಂತ ಜೀವ ತಿನ್ನತ್ತಾರ. ಹೋಗಬೇಕವ, ಮೊದಲಿಂದ ಹಿರಿಯರು ಮಾಡಿದ ಪದ್ಧತಿ ಅದಾವ. ಈಗ ನೋಡ್ರಿ ನನ್ನ ಮದುವೆ ಆಗಿ ತಿಂಗಳಾತ, ನನ್ನ ಹೆಂಡತಿ ನಿನ್ನೆ ಹೋಗ್ಯಾಳ. ನಿನ್ನ ಹೆಂಡ್ತಿನೂ ಊರಿಗೆ ಹೋದ್ಲ? ಹಂಗಾರೆ ನಾನು ಹೋಗಬೇಕಾತ. ಹೆಣ್ಣಾಗಿ ಹುಟ್ಟಿವ, ಈ ಕಡೆ ಗಂಡನ ಮನೆಯವರು ತೂಗವ್ರ, ತವ್ರ ಮನೆಯವರು ತೂಗವ್ರ. ಹೋಗಿ ಬಾ, ಬರೀ 1 ತಿಂಗಳಲ್ಲ. ಗಂಡನ ಮನೆ ಹೆಂಗಂದ್ರ ತವ್ರ ಮನೆ ತೂಗಿದ್ದು ಮರೆಸ್ಬಿಡ್ತೈತಿ. ಯಾವುದೋ ಒಂದು ಆಸೆಕ್ಕಾಗಿ ನಿನ್ನ ಜೋಡಿ ವ್ಯವಹಾರ ಮಾಡಿ ನನ್ನ ಮರ್ಯಾದೆ ನಾನು ತಕೊಂಡಂಗಾತ. ಈಗ ಎದಕ್ಕೆ ಬಂದಿ? ಮಾಡಿದ ಪಾಪನ ಅನುಭವಿಸಿ. ನಿನ್ನ ಕಾಲ್ ಮ್ಯಾಗ ನಾ ಏನು ಕಳ್ಳಾಕಕ್ ಬಂದಿಲ್ಲ. ಮತ್ತೆದಕ್ಕೆ ಬಂದಿ? ನಿನ್ನ ಮಗಳನ್ನ ಅವರು ಹೂವಿನಂಗ್ ನೋಡ್ಕೊಳಕತ್ತಾರ. ಈಗ ಆಷಾಢ ಐತಿ, ನಿನ್ನ ಮಗಳನ್ನ ನಿಮ್ಮ ಮನೆ ಕರ್ಕೊಂಡು ಹೋಗು. ಅಪ್ಪನ ಮಾತು ಮೀರಿ ಹೋದಕ್ಕಿ ಅದ ಹೆಂಗ ಅಪ್ಪನ ಮನೆ ಕಾಲಿಡ್ತಾಳ? ಹೆಣ್ಣಿನ ಮನಸ್ಸನ್ನ ಬಾಳ್ ಪರೀಕ್ಷೆ ಮಾಡಕ್ ಹೋಗ್ಬೇಡ. ಆಕಿ ನಿನ್ನ ಮಗಳದಾಳ, ತವ್ರ ಮನೆ ಬಿಟ್ಟ ಮತ್ತೆಲ್ಲ ಹೋಗ್ಬೇಕಿ? ಆಷಾಢ ಸಲುವಾಗಿ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬೇಕಾ? ಬರ್ಲಿ. ಇನ್ ಮುಂದರ ಸ್ವಲ್ಪ ಮನುಷ್ಯತ್ವದಿಂದ ಬದುಕ. ಊರಾಗ ಹೆಂಗ ಬದುಕಿದವ ಈಗ ನಿಮ್ಮಂತವರಿಂದ ಬುದ್ಧಿ ಹೇಳಿಸ್ಕೊಂಡಂಗ. ಇದೆಲ್ಲ ಯಾರಿಂದ? ನನ್ನ ಮಗಳಿಂದ. ಸಿಟ್ಟಿನಿಂದ ಏನು ಸಾಸಾಕ್ ಆಗಂಗಿಲ್ಲ, ಸ್ವಲ್ಪ ತಿಳಿದ ಬದುಕ. ಸಾಧಿಸಲಾರ್ದ ಸಾಯು ಮಗನ ನಾನು.
ಊರಿಗೆ ಹೋಗು ಅಂತ ನನ್ನ ಆತಾಳ. ಯಾರಿಗೆ? ನಂಗ ಈಗ ಯಾಕಂತ? ಅದೇನೋ ಆಯ್ತಂತಲ್ಲ, ಅತ್ತಿ ಸೊಸಿ ಮಾರಿ ನೋಡ್ಬಾರ್ದು ಅಂತ ಅಂದ. ನೀವು ಮೊದಲೇ ಥರ ಹುಡುಗೆಲ್ಲ ನನ್ನ ಹೆಂಡತಿ ಪದ್ಧತಿ ಪಾಲಿಸಿದ್ರೆ ಮನೆ ಸೊಸಿ ಅಂತಾರೆ. ಹೋಗಿ ಏನಾಗುತ್ತೆ? ರೀ ನೀವು ಹಂಗ ಮಾತಾಡ್ತೀರಲ್ಲ, ನಾನು ನಿಮ್ಮನ್ನ ಬಿಟ್ಟು ಹೆಂಗೆ ಹೋಗ್ಲಿ? ಅಷ್ಟು ಹಚ್ಕೊಂಡೇನ? ಏಯ್ ಹೋಗಾಕೇನು ಆ ಕಡೆ ಹೋಗ್ತೇನ? ಒಂದು ತೊಡೆ ದಿನ ಇರ್ತದ, ಪಾಲಿಸ್ಬೇಕು. ಹೋಗು ಅಂತ ನೀವೇನ ಬಾಯಿ ಮಾತಲ್ಲಿ ಹೇಳ್ತೀರಿ. ನಿಮ್ಮ ಸಂಬಂಧ ಅಪ್ಪನ ಜೊತೆ ಜಗಳ ಮಾಡೀನಿ, ಅಲ್ಲಿಗೆ ಹೆಂಗೆ ಹೋಗ್ಲಿ? ಮಗಳು ಅನ್ನೋ ಮಮಕಾರ ನಿಮ್ಮ ಅಪ್ಪಗಿತ್ತಂದ್ರೆ ಮನೆ ವರ್ಷಲ್ ತಕ ಹೋದಾಗ ಬಾರ್ವಾ ಅಂತ ಒಳಗೆ ಕರಿತಾನೆ. ನಮ್ಮ ಮ್ಯಾಗ ಏನಾರ ಸೇಡಿತ್ತಂದ್ರೆ ಅವ ಏನು ಮಾಡ್ತಾನೆ. ಆದ್ರೆ ಅವನ ಮಾತು ಕೇಳಿ ಸದ್ಯಕ್ಕೆ ನೀ ಅದನ್ನು ಪಾಲಿಸಬೇಕು. ಅಪ್ಪ ನಂಗೆ ಬಾ ಅಂತ ಕರಿಲಿಕ್ಕಂದ್ರ ನಾ ಎಲ್ಲಿಗೆ ಹೋಗ್ಲಿ? ಅತ್ತಿ ಸೊಸಿ ಮಾರಿ ನೋಡಬಾರ್ದು ಅನ್ನೋದೈತಿ. ಗಂಡ ಹೆಂಡತಿ ಮಾರಿ ನೋಡಬಾರ್ದು ಅನ್ನೋದು ಏನರ ಐತೇನ? ಅದೇನಾಯ್ತು, ನಾ ಪಾಲಿಸ್ತೇನೆ. ನೀವು ನನ್ನ ಜೊತೆಗೆ ಇರ್ತೀರಲ್ಲ. ಯಾಕೆ ಬಿಟ್ಟು ಹೋಗೋ ಮಾತಾಡ್ತೀಯ? ನಿನ್ನ ಸಂಬಂಧ ಇಷ್ಟು ವರ್ಷಕ್ಕಾದವ, ಇನ್ನು ಮುಂದೆ ನಿನ್ನ ಜೋಡಿ ಇರಲ್ಲೇನ? ಇರ್ತೀರನ್ನೋ ಧೈರ್ಯ ಐತಿ, ಆದ್ರೆ ಮನಸ್ಸು ಕೇಳ್ಬೇಕಲ್ಲ. ನನ್ನ ಮಗಳನ್ನ ಕರ್ಕೊಂಡು ಹೋಗಾಕ ನಾನೇನು ಒಲ್ಲೆ ಅಂತ ಹೇಳೋದಿಲ್ಲ. ನಾ ಕರ್ಕೊಂಡು ಹೋದ್ಮೇಲೆ ಮತ್ತೆ ನನ್ನ ಬಗ್ಗೆ ನೀವೇನಾದರೂ ಮಾತಾಡಿದ್ರೆ ಯಾಕ್ರೆ? ನಾವು ತಿಳ್ಕೊಂಡಂಗೆ ನೀ ಇರಾಕ್ ಹೋಗ್ಬೇಡ. ನಿನ್ನ ಮಗಳ ಸಂಬಂಧ ನೀ ಬದುಕ. ಅಣ್ಣ, ನಿನ್ನ ಮಗಳ ಮನೆಗೆ ಕರ್ಕೊಂಡು ಹೋಗಿ ಬಂಗಾರ ಹಾಕು ಬೆಳ್ಳಿ ಹಾಕು ಅಂತ ನಾ ನಿನಗೆ ಹೇಳಾಕತ್ತಿಲ್ಲ. ಈ ಆಷಾಢದ ಸಂಬಂಧ ನಿನ್ನ ಮಗಳನ್ನ ನಿನ್ನ ಮನೆಗೆ ಕಳ್ಸಾತೀನಿ. ಯಾಕ ಈಗ 15 ವರ್ಷದಿಂದ ಬೆಳ್ಳಿ ಬಂಗಾರ ಆಸ್ತಿ ಅಂತ ರಗಡ ಅನುಭವಿಸಿದಿ, ಈಗ ಬುದ್ಧಿ ಭೇಟಿ ಆತ ನಿನಗೆ? ಅಣ್ಣ, ಆಗ ಹೋಗಿದ್ದೆಲ್ಲ ಮರ್ತೆ ಅಂದ್ರೆ ಮುಂದಿನ ಜೀವನ ಸುಖವಾಗಿರ್ತೈತಿ. ಅವ್ರ ಮನೆ ಐತೆ ಅಂತೇಳಿ ನಿನಗೆ ಇಷ್ಟು ಜೀವ ತಿನ್ನಾಕತ್ತಾರ. ಕರ್ಕೊಂಡೋಗೋ ಮನಸ್ಸಿತ್ತಂದ್ರೆ ಕರ್ಕೊಂಡೋಗು, ಇಲ್ಲ ಅಂತಂದ್ರೆ ನಾ ಕರ್ಕೊಂಡೋಗ್ತಿ ನಮ್ಮ ಮನೆಗೆ. ಏನಂದೆ? ನಿನ್ನ ಮನೆಗೆ ಕರ್ಕೊಂಡು ಹೋಗಿ ನಿನ್ನ ಮನೆಗೆ ಕಳ್ಸಾಕ ನಾ ಏನು ಕೈಲಿ ಆಗದವಲ್ಲ. ನನ್ನ ಹತ್ರ ರೊಕ್ಕ ಐತಿ, ಸೊಕ್ಕು ಐತಿ. ಬರುವ ಆಸೆ ಇದ್ರ ನನ್ನ ಮಗಳು ನನ್ನ ಮನೆಗೆ ಬರುವಾಳಕ್ಕ. ಅಕ್ಕಿಗೇನೋ ಬರೋ ಆಸೆ ಐತಿ, ಆದ್ರೆ ನಿನಗೆ ಕರಿಯೋ ಆಸೆ ಐತಿ ಇಲ್ಲ? ನನ್ನ ಮಗಳಿಗೆ ನನ್ನ ಮಾತು ಮೀರಿ ನಿನ್ನ ಮನೆಗೆ ಬಂದಾಳ ಅಂದಾಗ ನೀ ಗೆದ್ದಿ ಅಂತ ತಿಳ್ಕೊಳಕ್ ಹೋಗ್ಬೇಡ. ಈಗ ನನ್ನ ಮನೆಗೆ ಬರೋ ಹೊತ್ತು ಬಂದೈತಿ ಅಂದಮ್ಯಾಲ ನಾನು ಗೆದ್ದಂಗ. ಸಿಟ್ನೇವಿದ್ರೆ ಇರೋಣಕ್ಕ ಕರ್ಕೊಂಡು ಹೋಗ್ತೀನಿ ಅಂತ ಅನ್ನಕತ್ತಾನ. ಕರ್ಕೊಂಡು ಹೋಗ್ಲಿ. ಆಕಿಗೆ ಹೋಗೋ ಮನಸ್ಸೇ ಇಲ್ಲ, ಆದರೂ ಹೋಗಿ ಬರಲಿ. ನಿನ್ನ ಅತ್ತಿನ ಕರ್ಕೊಂಡು ಹೋಗೋಣಾಗ್ತಾಳ, ನಿನ್ನ ಗಂಡನು ಕರ್ಕೊಂಡು ಹೋಗೋಣಾಕತ್ತಾನ. ನಿನಗೆ ಬರೋ ಮನಸ್ಸು ಐತಿಲ್ಲ ಬಾ. ಮಗಳನ್ನ ಮನೆಗೆ ಕರಿಬೇಕು ಅನ್ನೋ ಆಸೆ ನಿನಗಿರ್ಬೇಕಪ್ಪ. ಬರೋ ಮಗಳೇನ ಯಾವಾಗ ಕರೆದ್ರು ಬರ್ತಾಳ. ಬಾ ಬಾ, ಅದೆಲ್ಲ ಮುಗಿತಕ್ಕ ಅಲ್ಲೇ ಇದ್ದು ಬರೋಕಂತ ಬಾ. ಅಪ್ಪ, ಅವ್ರೆಲ್ಲಾರ ಮುಂದೆ ನೀ ಅಷ್ಟಿಟ್ಟೆಲ್ಲ ಮಾತಾಡಿ ಈಗ ಇಲ್ಲಿ ಬಂದು ಹಿಂಗೆ ಮಾತಾಡಿದ್ರ ಅವ್ರೆಲ್ಲಾರು ಏನು ತಿಳ್ಕೊಳಕಿಲ್ಲ? ಸಿಟ್ಟಿರೋದಲ್ಲ, ಹೋಗಂದ್ರೆ ಅದು ಹೆಂಗೆ ಹೋದಿತ್ತು? ಇಷ್ಟೆಲ್ಲ ಆದ್ರೂ ನಮ್ಮತ್ತಿ ಬಾಯಿ ತುಂಬ ಅಣ್ಣ ಅಂತ ಖುಷಿಲ್ ಕರೀತಾಳ, ಇವರು ಮಾವ ಅಂತ ಕರೀತಾರ. ಆಗಿದ್ದೆಲ್ಲ ಮರತ್ತ ಬಾರ್ವ ತಂಗಿ ಬಾಪಾಳ್ಯ ಅಂತ ಕರಿಬೇಕ ನಾನು? ಅವ್ರನ್ನ ಕರಿ ಬಿಡು, ಈಗ ಮಗಳನ್ನ ಕರೆಯತ್ತೀಯಲ್ಲ ಅದನ್ನ ಅವ್ರ ಮುಂದೆ ಖುಷಿಯಿಂದ ಕರೆದು ಹೇಳಲ್ಲ. ನೀನು ಒಂದು ಮಾಡ್ತಿ, ಎರಡು ಮಾಡ್ತಿ. ಯಾವಾಗ ನೋಡಿದ್ರು ನಿಮ್ಮ ಅಪ್ಪನ ತಲೆ ತೆಳಗಾಗುವಂತ ಕೆಲಸನ ಮಾಡಿದ್ದೆ. ನೀನ್ ಯಾರ ಮುಂದೆ ಹೆಂಗಾರ ಬದುಕಪ್ಪ, ಆದ್ರೆ ಇವ್ರ ನಮ್ ಸಂಬಂಧಿಕರು, ಇವ್ರ ಬಿಟ್ಟು ಬದುಕ್ಬೇಡ. ಈಗೇನು ನಿನ್ನ ಅತ್ತಿ ಮುಂದೆ ನಿನ್ನ ಗಂಡನ ಮುಂದೆ ನಿನ್ನ ಖುಷಿ ಖುಷಿಲಿ ಕರ್ಕೊಂಡು ಹೋಗ್ಬೇಕಲ್ಲ, ಬಾ ಅದೊಂದು ಆಕೆ ಹೋಗ್ಲಿ.
ಅಪ್ಪ ನನ್ನ ಊರಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಅಂದ ಅತ್ತಿ ಮುಂದ ಇವ್ರ ಮುಂದ ಹೇಳಲ್ಲ. ನಿನ್ನ ಮುಂದೆ ಹೇಳಿನಲ್ಲ, ಮತ್ತೇನು ಇವ್ರ ಮುಂದೆ ಹೇಳೋದು? ಖುಷಿಯಿಂದ ಕರ್ಕೊಂಡು ಹೋಗ್ತೇನೆ ಅಂತ ಅಂದ ಅಲ್ಲಿ ಮಾತಾಡಿ ಮತ್ತೆ ಇಲ್ಲಿ ನೀ ಹಿಂಗ ಮಾತಾಡ್ತೀಯಲ್ಲ ಅಪ್ಪ. ಎಲ್ಲಿ ಏನು ಯಾಕೆ ಮಾತಾಡಲ್ಲ ಯಾಕ? ಆದ್ರೆ ನಿನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಿನ್ನ ಮುಂದೆ ಅಂದಾನಿಲ್ಲ, ಅಷ್ಟ ಸಾಕು. ನೋಡು ನಿನಗೆ ಒಂದು ಮಾತು ಏನು ಅನ್ವಲ್ರ, ನೀನ ತಾಸಿಗೊಂದು ಮಾತಾಡ್ತಿ. ಇವ್ರ ಮನಿ ಬಾಗಲ್ತನ ಬರಬಾರ್ದಾಗಿತ್ತು, ಬಂದಿನವಾ. ನಡಿವಾ, ಹೋಗುನು, ತಯಾರಾಗಿ ಹೋಗುನು. ಅಣ್ಣ, ಉಟ್ಟು ಬಟ್ಟಿ ಮೇಲೆ ಹೆಂಗೆ ಕಳ್ಸಕ್ಕೆ ಬರ್ತೈತಿ? ಮನಿತನ ಬಂದು ಮನಿ ಒಳಗೆ ಬರಕ್ಕೆ ಒಲ್ಲೆ ಅನ್ಸುತ್ತಾನ? ಇನ್ನ ನನ್ನ ಮನಸ್ಸು ಕರಗಿಲ್ಲವಾ? ಕರಗಿದ ಮೇಲೆ ನೋಡೋನು. ಈಗ ಆಕಿನ ಕಳಿಸ್ಕೊಡು. ಮಾವು ಕರ್ಕೊಂಡು ಹೋಗಾಕ ಖುಷಿ ಅದಾನ, ಮತ್ತ್ಯಾಕೆ ಮಾತಿಗೆ ಮಾತು ಬೆಳೆಸ್ತೀವ? ಅದು ಏನು ತಯಾರು ಮಾಡಬೇಕು, ಏನೇನು ಕೊಟ್ಟು ಕಳಿಸ್ಬೇಕು, ಕೊಟ್ಟು ಕಳಿಸ. ನಿನ್ನ ಮನೆಯಿಂದ ನಮ್ಮ ಮನೆಗೆ ಏನಾರ ಬಂದ್ರ ಅದು ವಿಷಕ್ಕೆ ಸಮಾನ. ನನ್ನ ಮಗಳು ಅಷ್ಟ ಬರಲಿ. ಅಲ್ಲಣ್ಣ, ಅದು ಬ್ಯಾಡತ್ತಿ, ಊಟ ಅರ್ಬಿ ಮ್ಯಾಗ ಹೋಗ್ತೇನೆ. ಮಾತಿಗೆ ಮಾತು ಬೆಳೆಸಿದ್ರೆ ಹೊತ್ತ ಹೋಗ್ತೈತವಾ. ಬರ್ತೇನು ಅಲ್ಲೇ? ಅಪ್ಪನ ಮನೆಗೆ ಬರಂಗಿಲ್ಲ ಅಂತ ತಿಳ್ಕೊಂಡಿದ್ದೆ, ಹೊತ್ತು ಹೆಂಗ ಕರ್ಕೊಂಡು ಬರುತ್ತೆ ತಿಳಿತಲ್ಲ. ನಾ ಏನು ನನ್ನ ಗಂಡನ ಮನೆ ಬಿಟ್ಟು ಇಲ್ಲೇ ಇರಾಕ್ ಬಂದಿಲ್ಲಪ್ಪ. ಅದೇನೋ ಪದ್ಧತಿ ಅಂತ, ಅದನ್ನ ಪಾಲಿಸ್ಬೇಕಂತ ನಮ್ಮ ಅತ್ತಿ ಹೇಳಿದ್ಲ ಅಂತ ಬಂದೆ. ಅತ್ತಿ ಮಗನ ಕಂಡ್ರ ಕೆಂಡ ಕಾರ್ದಂಗೆ ಮಾಡಕ್ಕೆ, ಈಗೇನು ಬಿಟ್ಟು ಕೊಡ್ಲಾರ್ದಂಗೆ ಮಾತಾಡೋದು? ಮನುಷ್ಯತ್ವ ಇದ್ದಲ್ಲಿ ಮನ್ಸು ಕರ್ಗಬೇಕಾಗತ್ತಪ್ಪ. ಮನುಷ್ಯತ್ವ ಇದ್ದಲ್ಲಿ ಮನಸ್ಸು ಕರಗಬೇಕು. ಆದ್ರೆ ನಿನ್ನ ಮನಸ್ಸು ಕರಗಿದ್ದು ಅವರ ಬಣ್ಣದ ಮಾತುಗಳಿಗೆ. ತೂಕ ಮಾಡಿ ನೋಡಿದ್ರ ಅವ್ರ ಮಾತೇನ್ ಬಣ್ಣದ ಮಾತು ಅನ್ಸಾತಿಲ್ಲಪ್ಪ. ವಿಚಾರ ಮಾಡಿ ನೋಡಿದ್ರ ನಿನ್ ಮಾತ ಬಣ್ಣದ ಮಾತು ಅನಿಸ್ತೈತಿ. ಮತ್ತೇನು ಇಲ್ಲಿ ವಾದ್ಸಾಕ್ ಬಂದಿಯೋ, ಏನು ಪದ್ಧತಿ ಪಾಲ್ಸಾಕ್ ಬಂದಿಯೋ? ಪದ್ಧತಿನ ಪಾಲ್ಸಾಕ್ ಬಂದೀನಿ. ಯಾಕೆ ಇನ್ನೊಬ್ರ ಕಡೆ ನೀ ಬೆಳ್ ಮಾಡಿ ಮಾತಾಡೋದು? ಮಾತಾಡುವಂಗ ಅವ್ರು ಮಾಡಿಟ್ಟಾರ. ನಾ ತಿಳ್ಕೊಂಡಂಗ ನೀನು ತಿಳ್ಕೊಂಡ್ರ ನಿನ್ನ ಬಾಳೆ ಬಂಗಾರ ಆಗುತ್ತೆ. ಬಂಗಾರ ಯಾಕಪ್ಪ? ನನ್ನ ಗಂಡನ ಮನೆ ಬಂಗಾರದ ಹೊಗಿನ ಆಡ ಆತದ. ಏನಂದ್ರು ಅವ್ರನ್ನ ಬಿಟ್ಟು ಕೊಡ್ಲಾರ್ದಕ್ಕಿ. ಅದೇನು ಪದ್ಧತಿ ಇತ್ತು ಪಾಲಿಸ್ ಹೋಗ್. ಬಲವಂತ ಮಾಡಿ ನಾವು ಆಕಿಂತ ಅವ್ರ ಮನೆಗೆ ಕಳ್ಸೀವಿ. ಹೋಗು, ನಿನ್ನ ಹೆಂತ ಹೆಂಗದ ನೋಡ್ಕೊಂಬ. ಅಲ್ಲ ಆಕಿಗೇನಾಗತ್ತವ? ಹೋಗಾಗ ಸ್ವಲ್ಪ ಕಣ್ಣೀರು ಹಾಕ್ಯಾಳ. ಅಪ್ಪನ ಮನ್ಯಾಗ ಖುಷಿಯಿಂದ ಇರಲ್ಲ ಏನಕಿ? ನಮ್ಮ ಮನೆಗೆ ನಡ್ಯಾಕ ಬಂದಾಗಿಂದ ಅಪ್ಪನ ಪ್ರೀತಿನ ಮರ್ತಾಳ. ಹೋಗು, ನಾನಂತ್ರ ಆಕಿ ಮಾರಿ ನೋಡೋಕ್ಕಾಗಲ್ಲ. ನೀಯರ್ ಹೋಗಕ್ಕಿ ಮಾರಿ ನೋಡ್ಕೊಂಡು ಬಾ. ಅಲ್ಲ ನಿನ್ನ ಮಾತಿಗೆ ನಾ ಯಾಕಿಲ್ಲ ನಿಲ್ವ? ಹೋಗಿ ಬರ್ತೀನಿ ತಗೋ. ಹೆಂಗದಾಳೋ ಏನೋ. ನನಗೂ ಗೊತ್ತಾಕೈತಿ. ಹೆಂಡ್ತಿ ತವ್ರ ಮನೆಗೆ ಹೋದಾಗಿಂದನು ನಿನಗೆ ಕೈಕಾಲ ಆಡವಲ್ವು? ಹಂಗೇನಿಲ್ವ, ದಿನ ಮನ್ಯಾಗ ಒಳಗೆ ಹೊರಗೆ ಹಾಕಿದ ಉಲುವಲ್ಲ, ಅದಕ್ಕೆ ಮನೆ ಸ್ವಲ್ಪ ಬಣ ಬಣ ಅನಿಸ್ತೈತಿ. ಮನಿನೂ ಬಣ ಬಣ ಅನಿಸ್ತೈತಿ, ನಿನ್ನ ಮನಸ್ಸು ಬಣ ಬಣ ಆಗೈತಿ. ಅದಕ್ಕೆ ಹೇಳತ್ತೀನಿ, ಹೋಗಿ ನೋಡ್ಕೊಂಡು ಬಾ ಅಂತೇಳಿ. ಹೋಗಿ ಬರ್ತೀನಿವ. ಮತ್ತೆ ಹೊತ್ತು ಮುಳುಗೋದ್ರಾಗ ನಿನ್ನ ಕಣ್ಣು ಮುಂದೆ ಇರ್ತೀನಿ. ಆತಪ್ಪ, ಹಂಗ ನನ್ನ ಮುದ್ದು ಸೊಸಿನ ಕೇಳಿನಂತ ಹೇಳ. ನೀ ಕೇಳಾಕ ಏನೈತವ? ಹೋಗಾನ ನೀನು ಅಕ್ಕೇ ಕೇಳತ್ತಾಳ. ಯಾವ ಜನ್ಮದಾಗ ತಾಯಿ ಮಗಳಾಗಿದ್ವ ಗೊತ್ತಿಲ್ಲ, ಈ ಜನ್ಮದಾಗ ಅತ್ತಿ ಸೊಸೆಯಾಗಿ.
ಅತ್ತಿ ಹೆಂಗದಾಳ? ಬೇಷ್ ಅದಾಳ. ನೀ ಎಲ್ಲಾರಕಾಗಿ ಒಂದು ಹೊತ್ತು ಊಟನ ಕಮ್ಮಿ ಮಾಡ್ಯಾಳ. ಇಲ್ಲಿ ನೀ ಹೆಂಗದಿ? ಹೊತ್ತ ಹೋಗ್ವಲ್ದು. ನಾನು ಬರ್ತೇನ್ರಿ ನಿಮ್ಮ ಜೋಡಿ. ಹಂಗೆ ಕರ್ಕೊಂಡು ಹೋಗಕ್ಕೆ ಬರ್ತೈತಿ? ಅದೇನೈತೆ ಅದು ಫಾಲ್ಸು, ಅಲ್ಲೇ ಇರಾಕೈತಿ. ಯಾಕೆ ಬಂದಿಲ್ಲ ಇಷ್ಟು ದಿನ? ಅತ್ತಿ ಹೋಗೋ ಅಂದ್ಲೋ ಇಲ್ಲ ನೀವಾಗಿ ನೆನ್ಪು ಮಾಡ್ಕೊಂಡ್ ಬಂದಿರೋ? ನಾನು ಜೀವ ನೆನೆಸಿ ಬಂದೀನಿ ಅನ್ಕೋ. ಆದ್ರೆ ನನಗಿಂತ ಹೆಚ್ಚಾಗಿ ಮನೆ ಕೂತ್ರು ನಿಂತರು ನಮ್ಮವ್ವ ರಾಧಾ ರಾಧಾ ತೊದರ್ತಾಳೆ. ಆದ್ರೆ ರಾಧಾ ಊರಿಗಿದ್ದು ಆಮೇಲೆ ನಮ್ಮವ್ವ ನೆನಪಾಗ್ತದ. ಹೆಂಗಿದ್ರು ಬಂದಿರಿ, ಇವತ್ತೊಂದಿನ ಇಲ್ಲೇ ಇದ್ದು ಹೋಗ್ರಲ್ಲ. ಇರ್ಬೋದು, ಇರೋ ಮನಸ್ಸು ಸಾಕಷ್ಟೈತಿ. ಆದ್ರೆ ನಿನಗಂತ ಇಲ್ಲಿ ನಿಮ್ಮ ಅಪ್ಪ ಜೋಡದಾನ, ಅಲ್ಲಿ ನಮ್ಮ ಅವ್ಗಂತ ಯಾರು ಅದಾರ? ಮತ್ತೊಮ್ಮದಾಗಿರ್ತೀನಿ ತಗೋ. ನನ್ನ ಜೋಡಿ ಯಾರ ಇದ್ರು ನೀವಿದ್ದಂಗೆ ಅಕ್ಕೇತನ. ಏನ ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಹೋಗಂದ್ರೆ ಹಿಗ್ಗಿ ಸಾಯ್ತಾರ. ನೀ ತವ್ರ ಮನೆಗೆ ಬಂದ್ರು ಮತ್ತೆ ನಿನ್ನ ಕಳ್ಳೆಲ್ಲ ಆ ಕಡೆ ಜಗ್ತೈತೆ ಅಂದ್ರೆ ವಿಚಿತ್ರ ಬಿಡು ನೀನು. ನೀವ ಪ್ರಪಂಚ ಆಗಿರುವಾಗ ನಾ ವಿಚಿತ್ರ ಇರ್ಲೇಬೇಕಲ್ಲ. ಮಾತು ಬಿಡು, ಬಿಸಿಲಾಗ ಬಂದಿನಿ, ಎಚ್ಚರಿ ನೀರು ಕೊಟ್ರೆ ಮಾತಾಡ್ಸ.